Alright, ಎಲ್ಲರಿಗೂ ಶುಭೋದಯ. ಕರ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾವು ವಂದಿಸ್ತಾ ಇದ್ದೇವೆ. ಈ ದಿನದ ಬೆಳಗಿನ ತರಗತಿಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯ ಭಾಗವನ್ನು ಓದಿ ಪ್ರಾರ್ಥನೆ ಮಾಡಿ ಉಳಿದಂತ ಸಮಯವನ್ನು ನಾನು ಪ್ರೊಫೆಸರ್ ಬೆನ್ನಿ ಅವರು ಕೊಡ್ತೇನೆ. 119ನೇ ಕೀರ್ತನೆ ವಚನ 17ರಿಂದ 24ರವರೆಗೆ ಇವತ್ತಿನ ಓದುವಂತ ವಾಕ್ಯ ಭಾಗ. ವಚನ 17ರಿಂದ 24ರವರೆಗೆ. ಸಿಸ್ಟರ್ ನವ್ಯ ಇದ್ದೀರಲ್ಲ, ಓದ್ತೀರಾ? ಸಿಸ್ಟರ್ ನವ್ಯ, ಓಕೆ. ಸಿಸ್ಟರ್ ವೀಣಾ, ಹೌದು ಸಿಸ್ಟರ್. 17ರಿಂದ 24ರವರೆಗೆ. ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನಾನು ಭೂಲೋಕದಲ್ಲಿ ಪ್ರವಾಸಿಯಾಗಿದ್ದೇನೆ, ನಿನ್ನ ಆಜ್ಞೆಗಳನ್ನು ನನಗೆ ಮರೆಮಾಡಬೇಡ. ಯಾವಾಗಲೂ ನಿನ್ನ ವಿಧಿಗಳನ್ನೇ ಹಂಬಲಿಸುತ್ತಿರುವ ನನ್ನ ಪ್ರಾಣವು ಜಜ್ಜಿ ಹೋಗಿದೆ. ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ನಿನ್ನ ಕಟ್ಟಳೆಗಳನ್ನು ಕೊಂಡವನಾದ ನನಗಿರುವ ನಿಂದಾಪಮಾನಗಳನ್ನು ತೊಲಗಿಸು. ಪ್ರಭುಗಳು ಕೂತುಕೊಂಡು ನನಗೆ ವಿರೋಧವಾಗಿ ಒಳಸಂಚು ಮಾಡಿದರು. ನಿನ್ನ ಸೇವಕನು ನಿನ್ನ ನಿಬಂಧನೆಗಳನ್ನೇ ಧ್ಯಾನಿಸುತ್ತಿರುವನು. ನಿನ್ನ ಕಟ್ಟಳೆಗಳನ್ನು ನನ್ನ ಆನಂದವು, ಅವೇ ನನ್ನ ಮಂತ್ರಾಲೋಚಕರು. ಅದ್ಭುತವಾದಂತ ವಾಕ್ಯ ಭಾಗ. 18ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಪ್ರತಿ ಸಾರಿ ನಾವು ಬೈಬಲ್ ತೆರೆದಾಗ ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕಂದ್ರೆ, ನನ್ನ ಕಣ್ಣು ತೆರೆ. ಈ ದೈಹಿಕವಾದಂತ ಕಣ್ಣುಗಳಲ್ಲ. ಅಫ್ಕೋರ್ಸ್ ದೈಹಿಕವಾದಂತ ಕಣ್ಣುಗಳನ್ನು ಓದ್ಲಿಕ್ಕೆ ನಾವು ಉಪಯೋಗಿಸಲೇಬೇಕು. ಆದ್ರೆ ದಾವೀದನು ಮಾಡುವಂತ ಪ್ರಾರ್ಥನೆ ಏನಂದ್ರೆ, ನನ್ನ ಆತ್ಮೀಕ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅಥವಾ ನಿನ್ನ ವಾಕ್ಯಗಳ ಅದ್ಭುತಗಳನ್ನು ಕಂಡುಕೊಳ್ಳುವೆನು ಎಂಬುದಾಗಿ ಪ್ರತಿ ಸಾರಿ ಬೈಬಲ್ ಅನ್ನು ತೆರೆದಾಗೆಲ್ಲ ನಮ್ಮ ಪ್ರಾರ್ಥನೆ, ಹೃದಯದ ಬಯಕೆ ಏನಾಗಿರ್ಬೇಕಂದ್ರೆ, ಕರ್ತನೆ ನಿನ್ನ ವಾಕ್ಯವನ್ನು ತಿಳುಕೊಳ್ಳುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ನಿನ್ನ ಆತ್ಮನ ಜ್ಞಾನವನ್ನು ಕೊಡು, ನನ್ನ ಕಣ್ಣುಗಳನ್ನು ತೆರೆ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಬೇಕು. ಇದು ನಮ್ಮ ಪ್ರಾರ್ಥನೆ ಆಗಿರ್ಲಿ. ಸಿರಿದ ಕ್ಲಾಸ್ ಅನ್ನು ನಾವು ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು, ಸ್ತುತಿಯನು, ಜೀವಿಸುವಾತನು, ಎಲ್ಲವನ್ನು ಸೃಷ್ಟಿ ಮಾಡಿದಂತ ಕರ್ತನು, ನಮ್ಮ ವಿಮೋಚಕನು ಆಗಿರುವ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಇದನ್ನ ಬೆಳಗ್ಗೆ ಕರ್ತನೆ ನಿನ್ನ ಸನ್ನಿಧಾನವನ್ನು ನಾವು ಹುಡುಕುವಂತೆ, ನಿನ್ನ ಪಾದ ಸನ್ನಿಧಿಯಲ್ಲಿ ಕುಳಿತುಕೊಂಡು ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ, ನಿನ್ನ ಪ್ರಸನ್ನತೆ ನಾವು ಹುಡುಕುವಂತೆ ನಮಗೆ ಕೊಟ್ಟಂತ ಅದ್ಭುತವಾದಂತ ವೇದಿಕೆಗಾಗಿ, ಅವಕಾಶಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ. ಯೇಸು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿದಂತ ಪಾಪ ವಿಮೋಚನೆ, ನಿತ್ಯ ಜೀವ, ಪಾಪ ಕ್ಷಮಾಪಣೆ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ವಿಶೇಷವಾಗಿ ಇಂಟರ್ನ್ಯಾಷನಲ್ ಬ್ಯಾಪ್ಟಿಸ್ಟ್ ಮಿನಿಸ್ಟ್ರಿಯ ಮೂಲಕವಾಗಿ ಈ ಒಂದು SITS ಸದರ್ನ್ ಇಂಟರ್ನ್ಯಾಷನಲ್ ಥಿಯಾಲಜಿಕಲ್ ಸೆಮಿನರಿನಲ್ಲಿ ಕರ್ತನೆ ಕಲಿಯುವಂತ ಎಲ್ಲಾ ಸಭಾ ಪಾಲಕರುಗಳಿಗಾಗಿ, ಸೇವೆಗೆ ಸನ್ನದ್ಧರಾಗ್ತಾ ಇರ್ತಕ್ಕಂಥ ಎಲ್ಲಾ ಸೇವಕರುಗಳಿಗಾಗಿ ನಾವು ನಿಮ್ಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ಕರ್ತನೆ ಆಶೀರ್ವಾದ ಮಾಡು. ಈ ಉತ್ತಮವಾದಂತ ವೇದಿಕೆಯನ್ನು ನಿನ್ನ ಮಹಿಮೆಗೋಸ್ಕರ, ವಾಕ್ಯದ ಬೆಳವಣಿಗೆಯ ಜ್ಞಾನಕ್ಕೋಸ್ಕರವಾಗಿ ನಾವು ಗಂಭೀರವಾಗಿ ಉಪಯೋಗಿಸುವಂತೆ ನಮಗೆ ಬೇಕಾದಂತ ಪರಲೋಕದ ಜ್ಞಾನವನ್ನು, ಕೃಪೆಯನ್ನು ಅತ್ಯಧಿಕವಾಗಿ ಅನುಗ್ರಹಿಸುವುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನ ವಿಶೇಷವಾಗಿ ಈ ದಿನವನ್ನು ನಾವು ನಿನಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ, ಈ ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಪಾಸ್ಟರ್ ಬೆನ್ನಿಯವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಅವರನ್ನು, ಅವರ ಕುಟುಂಬವನ್ನು, ಅವರ ಸೇವೆಯನ್ನು ಆಶೀರ್ವಾದ ಮಾಡು. ಇನ್ನು ಉನ್ನತವಾದಂತಹ ಸ್ಥಳಗಳಿಗೆ ನಿನ್ನ ಮಹಿಮೆಗೋಸ್ಕರವಾಗಿ ಅವರನ್ನು ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ.
ಕರ್ತನೆ ಇದನ್ನ ಬೆಳಗ್ಗೆ ನಾವು ಕಲಿಯುವಂತ ಈ ಒಂದು ಪೌಲನ ಪತ್ರಿಕೆಗಳ ವಿಷಯವಾಗಿ ಆ ಕರ್ತನೆ ನಮಗೆ ಪರಲೋಕದ ಜ್ಞಾನವನ್ನು ಕೊಡು. ದಾವೀದನ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯಾಗಿರ್ಲಿ. ನಮ್ಮ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅನುಭವಗಳು ಅದ್ಭುತಗಳನ್ನು ನಾವು ಕಂಡುಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ ಘನತೆ ನಾವು ನಿನಗೆ ಸಲ್ಲಿಸ್ತೇವೆ. ಎಲ್ಲರಿಗೂ ಏಕಾಗ್ರತೆಯನ್ನು ಕೊಡು, ಜ್ಞಾನವನ್ನು ಅನುಗ್ರಹಿಸು. ನಿನ್ನ ವಾಕ್ಯದ ಜ್ಞಾನದಲ್ಲಿ ನಮ್ಮೆಲ್ಲರನ್ನು ಹೆಚ್ಚಿಸು ಮತ್ತು ಸುವಾರ್ತೆಯ ಕರ್ತನೆ ಅವಕಾಶಗಳಲ್ಲಿ ನಮ್ಮ ಸೇವೆಗಳಲ್ಲಿ ನಮ್ಮನ್ನು ಅತ್ಯಧಿಕವಾಗಿ ನಿನ್ನ ದ್ರಾಕ್ಷ ತೋಟದಲ್ಲಿ ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಮಹಿಮೆ ಘನತೆ ಪ್ರಭಾವ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆ. ಆಮೆನ್, ಆಮೆನ್. ಆಲ್ರೈಟ್, ಮತ್ತೊಂದು ಆವತ್ತು ನಿಮ್ಮೆಲ್ಲರನ್ನು ಹೊಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಪಾಸ್ಟರ್ ಬೆನಿ ಫಾರ್ ಬೀಯಿಂಗ್ ವಿತ್ ಅಸ್ and over to you, sir. Thank you. This is your time. Yeah. Good morning, everyone, and it's a great joy to see you all this morning for our Pauline epistle class. ಎಲ್ಲರಿಗೂ ಶುಭೋದಯ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ಬೆಳಗಿನ ಜಾವದಲ್ಲಿ ನೋಡುವಂತದ್ದು ಬಹಳ ಸಂತೋಷವನ್ನುಂಟು ಮಾಡಿದೆ. ಈ ದಿನದ ನಮ್ಮ ಪೌಲನ ಪತ್ರಿಕೆಗಳ ಅಧ್ಯಯನವನ್ನು ಮುಂದುವರಿಸೋಣ. As we have discussed introduction and introductory part in the previous class, we are now entering our first book, Galatians. ನಾನು ನಿಮಗೆ ಕಳೆದ ಸಾರಿ ತಿಳಿಸಿದ ಹಾಗೆ ಪೌಲನ ಪತ್ರಿಕೆಗಳಲ್ಲಿ ನಾವು ಕಾಲಾನುಕ್ರಮವಾದಂತ ಅವನ ಪತ್ರಿಕೆಗಳನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಸೊ ಕಳೆದ ಕ್ಲಾಸ್ ನಲ್ಲಿ ನಾವು ಪರಿಚಯ ಮಾಡಿಕೊಟ್ಟಿದ್ದೇವೆ ಪೌಲನ ಎಲ್ಲಾ ಪತ್ರಿಕೆಗಳನ್ನು. ಸೊ ಪೌಲನು ಬರೆದ ಮೊದಲನೇ ಪತ್ರಿಕೆ ಅದು ಗಲಾತ್ಯದವರಿಗೆ. ಸೊ ಆ ಗಲಾತ್ಯದವರ ಪುಸ್ತಕದಿಂದ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. So all of us are aware of the epistle to Galatians, and we must have gone through it several times, and we must have memorized many verses in that epistle, because since it is a small one and also a very interesting one, and today we are going to deal with that epistle, the epistle of Paul to the churches in Galatia. ನಮ್ಮೆಲ್ಲರಿಗೂ ತಿಳಿದಿರತಕ್ಕಂತ ಪತ್ರಿಕೆ, ಬಹಳ ಪರಿಚಿತವಾಗಿರತಕ್ಕಂತ ಪತ್ರಿಕೆ ಎಂಬುದನ್ನು ನಾನು ನಂಬ್ತೇನೆ. ಬಹಳ ಚಿಕ್ಕದಾದಂತ ಪತ್ರಿಕೆಯು ಕೂಡ, ಮತ್ತು ಈ ಪತ್ರಿಕೆಯ ಸಂದೇಶವೂ ಕೂಡ ಬಹಳ ನೇರವಾಗಿ ನಮಗೆ ಬರ್ತಾ ಇದೆ. ಸೊ ಪೌಲನು ಬರೆದಂತ ಮೊದಲನೇ ಪತ್ರಿಕೆ ಕಾಲಾನುಕ್ರಮವಾಗಿ ಅದು ಗಲಾತ್ಯದವರಿಗೆ ಆದ ಕಾರಣ ಗಲಾತ್ಯದವರ ಪತ್ರಿಕೆಯ ವಿಷಯವಾಗಿ ನಾವು ಕಲ್ತ್ಕೊಂಡು ಈ ಪತ್ರಿಕೆಯ ಸಾರಾಂಶ ರೂಪದ ಸಂದೇಶವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. So let us get into it. Galatians. This book is called as Magna Carta of New Testament. That is a very important document in the New Testament. ಹೊಸ ಒಡಂಬಡಿಕೆಯಲ್ಲಿ ಈ ಪುಸ್ತಕವನ್ನು ಇಂಗ್ಲಿಷ್ ನ ಎಲ್ಲ ಅಥವಾ ವೇದ ಪಂಡಿತರುಗಳು ಯಾವ ರೀತಿ ಕರೀತಾರೆ ಅಂದ್ರೆ ಮ್ಯಾಗ್ನಾ ಕಾರ್ಟಾ ಅಂದ್ರೆ ಒಂದು ಅತ್ಯುತ್ತಮವಾದಂತ ಮೈಲುಗಲ್ಲು ಇರತಕ್ಕಂತ ಒಂದು ಪತ್ರಿಕೆ ಎಂಬುದಾಗಿ ಕರೀತಾರೆ. So it is Magna Carta is the term used for the very important document that has to be handed over to the kings. So it is called as Magna Carta. And also during the Reformation time, this book of Galatians is widely spoken, and also it is a kind of very important book during the time of Reformation. ಇದನ್ನ ಮ್ಯಾಗ್ನಾ ಕಾರ್ಟಾ ಪತ್ರಿಕೆ ಎಂಬುದಾಗಿ ಯಾಕೆ ಕರೀತಾರೆ ಅಂದ್ರೆ, ಮ್ಯಾಗ್ನಾ ಕಾರ್ಟಾ ಎಂಬತಕ್ಕಂತ ಪದ ಅದು ಬಹಳ ಬಹಳ ಶ್ರೇಷ್ಠವಾಗಿ ಉಪಯೋಗಿಸಲ್ಪಟ್ಟಂತ ಪದವಾಗಿತ್ತು. ಕಾರಣವೇನೆಂದ್ರೆ, ಒಂದು ಪತ್ರಿಕೆಯನ್ನು ಒಬ್ಬ ರಾಜನಿಗೆ ರವಾನೆ ಮಾಡುವಾಗ ಹಳೆ ತೀರ್ಮಾನಗಳಲ್ಲಿ ಅದನ್ನ ಮ್ಯಾಗ್ನಾ ಕಾರ್ಟಾ ಎಂಬುದಾಗಿ ಕರೀತಾ ಇದ್ರು. ಅಂದ್ರೆ ಬಹಳ ಪ್ರಾಮುಖ್ಯವಾದಂತ ಸಂದೇಶ ರವಾನೆ ಮಾಡಬೇಕಾಗಿತ್ತು, ಅದಕ್ಕೆ ಅದನ್ನ ರಾಜನಿಗೆ ತಲುಪಿಸ್ತಾ ಇದ್ರು. ಸೊ ಇದನ್ನ ಯಾಕೆ ಮ್ಯಾಗ್ನಾ ಕಾರ್ಟಾ ಎಂಬುದಾಗಿ ಅನೇಕ ವೇದ ಪಂಡಿತರುಗಳು ಹೇಳ್ತಾರಂದ್ರೆ,
ಈ ಒಂದು ಸುಧಾರಣೆಯ ಸಮಯ ಇದೆಯಲ್ಲ, ಸಭಾ ಚರಿತ್ರೆಯ ಸುಧಾರಣೆಯ ಸಮಯ ಸುಮಾರು ಒಂದು 15ನೇ ಶತಮಾನದಲ್ಲಿ ಸುಧಾರಣೆಯ ಸಮಯ ಅಂತ ನಾವು ಕರೀತೇವೆ. ಆ ದಿನಮಾನಗಳಲ್ಲಿ ದೊಡ್ಡ ದೊಡ್ಡ ದೇವರಿಂದ ಉಪಯೋಗಿಸಲ್ಪಟ್ಟಂತ ಸೇವಕರುಗಳಾದಂತ ಮಾರ್ಟಿನ್ ಲೂಥರ್ ಆಗಲಿ ಬೇರೆಯವರು ವ್ಯಕ್ತಿಗಳು ಈ ಒಂದು ಪುಸ್ತಕವನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಇದರ ಮೂಲಕವಾಗಿ ಸುಧಾರಣೆಯನ್ನು ತರಲಿಕ್ಕೆ ಒಂದು ಪ್ರಮುಖವಾದಂತ ಮೈಲುಗಲ್ಲಾಯಿತು. And as we are getting into Galatians, we need to discuss about the authorship, recipients, dates, and then we are going to deal with some of the key verses and key chapters, and then the theme of the book. ಸೊ ನಾವು ಈ ಪುಸ್ತಕದ ಪರಿಚಯ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸುವಾಗ ಈ ಪುಸ್ತಕದ ಬರಹಗಾರನು, ಗ್ರಂಥಕರ್ತನು, ಯಾರಿಗೆ ಬರೆಯಲ್ಪಟ್ಟಿತು, ಯಾವ ಸ್ಥಳಕ್ಕೆ ಇದು ಬರೆಯಲ್ಪಟ್ಟಿದೆ, ಮತ್ತು ಇದರ ಪ್ರಮುಖವಾದಂತ ಕೀಲಿ ವಚನ, ಹಾಗೆಯೇ ಕೀಲಿ ಸಂದೇಶ, ಸೊ ಈ ಮತ್ತು ವಿಶಿಷ್ಟವಾದಂತ ಸಂಗತಿಗಳು ಏನೆಂಬುದಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. Let us see the authorship of book of Galatians. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಗ್ರಂಥಕರ್ತನ ವಿಷಯವಾಗಿ ಸ್ವಲ್ಪ ಗಮನ ಹರಿಸೋಣ. This authorship was less challenged. Authorship of book of Galatians is less challenged. Even in the history, no one has doubted. There are very few doubted, but there are significant people or important works of early church or in the church history never doubted the authorship of Apostle Paul to Galatians. ಪೌಲನ ಅನೇಕ ಪತ್ರಿಕೆಗಳಲ್ಲಿ ಅನೇಕ ವೇದ ಪಂಡಿತರುಗಳು ಇದು ಪೌಲನಿಂದಲೇ ಬರೆಯಲ್ಪಟ್ಟಿದೆಯೋ ಇಲ್ಲವೋ ಎಂಬುದಾಗಿ ಅನೇಕ ಸಂಶಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಚರಿತ್ರೆ ನಾವು ನೋಡ್ತೇವೆ. ಆದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನು ನಾವು ಓದುವಾಗ ಬಹಳ ಕಡಿಮೆ ಈ ಗ್ರಂಥಕರ್ತರು ಯಾರು ಎಂಬುದಾಗಿ ಹೇಳುವುದಕ್ಕೆ ಬಹಳ ಕಡಿಮೆ, ಅಂದ್ರೆ ನಿಶ್ಚಯವಾಗಿ ಗ್ರಂಥಕರ್ತನು ಪೌಲನೇ ಎಂಬುದಾಗಿ ಹೇಳುವುದಕ್ಕೆ ಯಾವುದೇ ಸಂಶಯವಿಲ್ಲದೆ ಇದರ ವಿಷಯವಾಗಿ ಸಂಶಯವನ್ನು ವ್ಯಕ್ತಪಡಿಸಿರುವಂತದ್ದು ಬಹಳ ಕಡಿಮೆಯಾಗಿದೆ. So we have ample amount of internal and external evidences to prove that the book of Galatians is written by Apostle Paul. ಒಳಗಿನ ಮತ್ತು ಹೊರಗಿನ ಅಥವಾ ಬಹಿರಂಗವಾದಂತ ಒಂದು ಇವುಗಳಲ್ಲಿ ನಮಗೆ ಕೊಡಲ್ಪಟ್ಟಂತ ಎವಿಡೆನ್ಸಸ್ ಗಳಲ್ಲಿ ನಮಗೆ ಸ್ಪಷ್ಟವಾಗ್ತಾ ಇರೋದೇನೆಂದ್ರೆ ಬಹಳ ಪುರಾವೆಗಳು ನಮಗೆ ಸ್ಪಷ್ಟವಾಗ್ತಾ ಇದೆ. ಏನಂದ್ರೆ ಈ ಪತ್ರಿಕೆಯು ಪೌಲನಿಂದಲೇ ಬರೆಯಲ್ಪಟ್ಟಿದೆ ಅಂತ. Let us see some of the external evidences. ಈ ಸಂದರ್ಭದಲ್ಲಿ ಹೊರಗಿನ ಅಥವಾ ಬಹಿರಂಗವಾಗಿ ಕೊಡಲ್ಪಟ್ಟಂತ ಪುರಾವೆಗಳನ್ನು ನಾವು ನೋಡಲಿಕ್ಕೆ ಪ್ರಯತ್ನಿಸೋಣ. Many church fathers and the apostolic fathers in the early centuries, they acknowledged the authorship of Paul. ಪೌಲನೇ ಬರೆದಿದ್ದಾನೆ ಎಂಬುದಾಗಿ ಮೊದಲನೇ ಶತಮಾನ ಅಥವಾ 2ನೇ ಶತಮಾನದ ಅನೇಕ ಸಭೆಯ ಪಿತಾಮಹರುಗಳು ಬಹಳ ಸ್ಪಷ್ಟವಾಗಿ ಗುರುತಿಸಿದ್ದಾರೆ ಈ ಪುಸ್ತಕ ಅಥವಾ ಈ ಪತ್ರಿಕೆ ಪೌಲನಿಂದಲೇ ಬರೆಯಲ್ಪಟ್ಟಿದೆ ಎಂಬುದಾಗಿ. Example, let me list some of the names of early church fathers who just acknowledged the Pauline authorship. Clement of Rome, the year of 95. ಮೊದಲನೇದಾಗಿ ಮೊದಲನೇ ಶತಮಾನದ ಕ್ಲೆಮೆಂಟ್ ಆಫ್ ರೋಮ್ ಎಂಬುದಾಗಿ ಅವರು ಸಭೆಯ ಪಿತಾಮಹರುಗಳಲ್ಲಿ ಒಬ್ಬರು, 95ನೇ ಸಮಯ ಕ್ರಿಸ್ತ ಶಕ. And then we have Ignatius, the year of 107. ಕ್ರಿಸ್ತ ಶಕ 107ರಲ್ಲಿ ಇಗ್ನೇಷಿಯಸ್ ಎಂಬುದಾಗಿ ಇನ್ನೊಬ್ಬ ಸಭಾ ಪಿತಾಮಹ. And then Polycarp in the year of 150. 150 ಕ್ರಿಸ್ತ ಶಕ 150ರಲ್ಲಿ ಪೋಲಿಕಾರ್ಪ್ ಎಂಬುದಾಗಿ ಇನ್ನೊಬ್ಬ ಬಹಳ ಪರಿಚಿತವಾದಂತಹ ಸಭೆಯ ಪಿತಾಮಹ. And then we have Justin Martyr in the year of 150.
ಮತ್ತು 150ರ ಸಮಯದಲ್ಲಿ ಜಸ್ಟಿನ್ ಮಾರ್ಟಿಯರ್ ಎಂಬುದಾಗಿ ಇನ್ನೊಬ್ಬ ಸಭೆಯ ಪಿತಾಮಹ. And then Marcion's canon. Marcion's canon is the very first canon of New Testament books, and that canon contains the book of Galatians with the name of Apostle Paul. ಹೊಸ ಒಡಂಬಡಿಕೆಯನ್ನು ಒಟ್ಟುಗೂಡಿಸುವುದಕ್ಕೆ ಮಾಡಿದಂತ ಮೊದಲನೇ ಪ್ರಯತ್ನ ಅದು ಮಾರ್ಷಿಯನ್ ಕ್ಯಾನಾನ್ ಎಂಬುದಾಗಿ ಕರೀತಾರೆ, ಮಾರ್ಷಿಯನ್ ಎಂಬ ವ್ಯಕ್ತಿಯ ಮೂಲಕವಾಗಿ. ಸೊ ಅದರಲ್ಲಿ ಕೂಡ 150ನೇ ಕ್ರಿಸ್ತ ಶಕ 150ರಲ್ಲಿ ಕೂಡ ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅದು ಪೌಲನಿಂದಲೇ ಬರೆಯಲ್ಪಟ್ಟಿತು ಎಂಬುದಾಗಿ ದೃಢಪಟ್ಟಿದೆ. And then Muratorian canon is in the year of 200, contains the book of Galatians with the name, with the attestation of Apostle Paul, with the name of Apostle Paul. ಮಾರ್ಷಿಯನ್ ಕ್ಯಾನನ್ ಆದ್ಮೇಲೆ ಮೊರಾಟೋರಿಯನ್ ಕ್ಯಾನನ್ ಎಂಬುದಾಗಿ, ಅಂದ್ರೆ ಹೊಸ ಒಡಂಬಡಿಕೆಯ ಪುಸ್ತಕಗಳನ್ನು ಒಟ್ಟುಗೂಡಿಸುವುದಕ್ಕೆ ಮಾಡಿದಂತ ಒಂದು ಪ್ರಯತ್ನ. ಅದು ಕ್ರಿಸ್ತ ಶಕ 200ರ ಸಮಯದಲ್ಲಿಯೂ ಕೂಡ ಈ ಒಂದು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಪೌಲನಿಂದಲೇ ಬರೆಯಲ್ಪಟ್ಟಿತು ಎಂಬುದಕ್ಕೆ ಈ ಒಂದು ಪುರಾವೆಗಳು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾವೆ. And then we have many church fathers like Irenaeus, Origen, Clement of Alexandria, Tertullian, and their writings and the many writings of early church fathers in the 2nd century, all of them supports the Pauline authorship. ಅಷ್ಟೇ ಅಲ್ಲದೆ ಐರೇನಿಯಸ್, ಆರಿಗನ್, ಮತ್ತೆ ಕ್ಲೆಮೆಂಟ್ ಆಫ್ ಅಲೆಕ್ಸಾಂಡ್ರಿಯಾ ಮತ್ತೆ ತರ್ತುಲಿಯನ್ ಇವರೆಲ್ಲರೂ ಬಹಳ ಪರಿಚಿತವಾದಂತ ಸಭೆಯ ಮೊದಲ 2 ಶತಮಾನಗಳ ಪಿತಾಮಹರುಗಳೆಂಬುದಾಗಿ ನಾವು ಕರಿತೇವೆ. ಸೊ ಅವರುಗಳು ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಗ್ರಂಥಕರ್ತನು ಯಾರು ಎಂಬುದಾಗಿ ಹೇಳುವಾಗ ಬಹಳ ಸ್ಪಷ್ಟವಾಗಿ ದೃಢವಾಗಿ ಹೇಳ್ತಾ ಇದ್ದಾರೆ, ಇದು ಪೌಲನೇ ಬರೆದಂತ ಪತ್ರಿಕೆ ಅಂತ. And then we have internal evidences. ಅಷ್ಟೇ ಅಲ್ಲದೆ ಬೈಬಲ್ ನಲ್ಲೇ ಒಳಗಡೆನೆ ನಮಗೆ ಒಳ ಪುರಾವೆಗಳು ಕೂಡ ಇದ್ದಾವೆ. Internal evidences like we have in the Bible, Galatians chapter 1 verse 1 says that it is written by Paul, and also in the chapter 5 verse 2 we see the Pauline authorship is mentioned. ನೀವು ನೋಡ್ತೀರಾ, ಒಳಗಿನ ಒಂದು ಪುರಾವೆ ಅಂದ್ರೆ ಗಲಾತ್ಯ 1:1ರಲ್ಲಿ ಪೌಲ ಹೇಳ್ತಾನೆ, ಪೌಲನೆಂಬ ನಾನೇ ಇದನ್ನು ಬರೆದಿದ್ದೇನೆ. ಮತ್ತು 5:7ರಲ್ಲಿ ಪೌಲ ಹೇಳ್ತಾನೆ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ. ಸೊ ಈ ರೀತಿಯಾಗಿ ಪೌಲನೇ ಬರೆದಿದ್ದಾನೆ ಎಂಬುದಾಗಿ ಒಳಗಿನ ಪುರಾವೆಗಳು ಕೂಡ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. And not only that, some of the incidences the book of Galatians contained as its historical reference to the incidents of book of Acts, that goes hand in hand. So wherever the Paul visited some of the places in the book of Acts, that is mentioned in the book of Galatians. So that is a kind of very solid internal evidences to prove that Pauline authorship. ಪೌಲನ ಪತ್ರಿಕೆಗಳನ್ನು ನೀವು ಅಧ್ಯಯನ ಮಾಡುವಾಗ ಅಪೊಸ್ತಲರ ಕೃತ್ಯಗಳನ್ನು ಇನ್ನೊಂದು ಕಡೆ ನೀವು ಓದ್ತಾ ಇರ್ಬೇಕು. ಯಾಕಂದ್ರೆ ಅಪೊಸ್ತಲರ ಕೃತ್ಯಗಳಲ್ಲಿ ಪೌಲನು ಮಾಡಿದಂತ ಪ್ರಯಾಣಗಳನ್ನು ನೀವು ಕಾಲಾನುಕ್ರಮವಾಗಿ ತೆಗೆದುಕೊಳ್ಳುವುದಾದ್ರೆ, ಸೊ ಎಲ್ಲಿ ಯಾವಾಗ ಯಾವ ಸ್ಥಳಕ್ಕೆ ಪೌಲನು ಪ್ರಯಾಣ ಮಾಡ್ದ, ಯಾವ ಸ್ಥಳದಲ್ಲಿ ಅಲ್ಲಿ ಸುವಾರ್ತೆ ಸಾರ್ದ, ಎಲ್ಲಿ ಸಭೆಯನ್ನು ಕಟ್ಟಿದ ಎಂಬುದಾಗಿ ನಮಗೆ ಕಾಲಾನುಕ್ರಮವಾದಂತ ವಿಷಯಗಳು ಅಲ್ಲಿ ಗೊತ್ತಾಗ್ತವೆ. ಸೊ ಈ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳ ಪೌಲನ ಪ್ರಯಾಣವನ್ನು ತೆಗೆದುಕೊಂಡು ಈ ಗಲಾತ್ಯದವರ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡುವಾಗ ಸ್ಪಷ್ಟವಾಗುತ್ತೆ, ಇದು ಮೊದಲನೇ ಪತ್ರಿಕೆ, ಮೊದಲನೇ ಪ್ರಯಾಣ. And then let us go to the destination, to which place he wrote or to whom he wrote. ಈಗ ನಾವು ಯಾವ ಸ್ಥಳಕ್ಕೆ ಅಥವಾ ಯಾರಿಗೆ ಈ ಒಂದು ಪತ್ರಿಕೆ ಬರೆಯಲ್ಪಟ್ಟಿತು ಎಂಬುದರ ವಿಷಯವಾಗಿ ನೋಡೋಣ. We all know that it is written to the people or the church in Galatia, church at Galatia, but which Galatia? That is what we need to know, because historically we see 2 Galatia in the history. So to which place, whether it is to northern Galatia or southern Galatia.
ಸಾಮಾನ್ಯವಾಗಿ ನಾವು ಓದುವಾಗ ಇದು ಗಲಾತ್ಯದವರಿಗೆ ಅಂದ್ರೆ ಗಲಾತ್ಯದಲ್ಲಿ ಇದ್ದಂತ ಸಭೆಗೆ ಬರೆಯಲ್ಪಟ್ಟಂತ ಪತ್ರಿಕೆ ಎಂಬುದಾಗಿ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ತೇವೆ. ಆದರೆ ಚಾರಿತ್ರಿಕವಾಗಿ ನಾವು ನೋಡುವಾಗ ಯಾವ ಗಲಾತ್ಯಕ್ಕೆ, ಯಾಕಂದ್ರೆ ಚಾರಿತ್ರಿಕವಾಗಿ 2 ತರವಾದಂತ ಗಲಾತ್ಯ ಎಂಬ ಸ್ಥಳಗಳಿದ್ದಾವೆ. ಒಂದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಗಲಾತ್ಯ, ಇನ್ನೊಂದು ಉತ್ತರ ಭಾಗದಲ್ಲಿರ್ತಕ್ಕಂಥ ಗಲಾತ್ಯ. ಹಾಗಾದ್ರೆ ಯಾವ ಗಲಾತ್ಯದವರಿಗೆ ಈ ಪತ್ರಿಕೆ ಬರೆಯಲ್ಪಟ್ಟಿತು ಎಂಬ ಪ್ರಶ್ನೆ ನಮ್ಮ ಮುಂದೆ ಇದೆ. So northern Galatia, let us see what is northern Galatia, then we will understand southern Galatia, and then we can decide on it. So northern Galatia is a migrated Galatia. Let me explain what is migrated. In the year of 230 BC, group of people from France, they migrated into Asia Minor in 278 BC. ಕ್ರಿಸ್ತ ಶಕ 278ರ ಒಂದು ಆಸುಪಾಸಿನಲ್ಲಿ ಅಂದ್ರೆ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಫ್ರಾನ್ಸ್ ದೇಶದಿಂದ ವಲಸೆ ಬಂದಂತ ಜನರು ಈ ಉತ್ತರ ಭಾಗದ ಗಲಾತ್ಯದ ಒಂದು ಸ್ಥಳದಲ್ಲಿ ಅವರು ನೆಲೆಗೊಂಡಿದ್ರು. So actually, when they migrated into Asia Minor, they were called by Romans as Galatians. There were no geographical Galatia at that time, but when they migrated, they were called by people as Galatians because they were Gauls. They were called Gauls, G-A-U-L-S. G-A-U-L-S ಅಂದ್ರೆ ಗಾಲ್ಸ್ ಎಂಬುದಾಗಿ ಅವರನ್ನ ಕರೀತಾ ಇದ್ರು. ಯಾಕಂದ್ರೆ ಫ್ರಾನ್ಸ್ ದೇಶದ ಉತ್ತರ ಭಾಗದಿಂದ ಅವರು ವಲಸೆ ಬಂದು ಹಾಸ್ಯ ಸೀಮೆಯಲ್ಲಿರ್ತಕ್ಕಂಥ ಈ ಒಂದು ಗಲಾತ್ಯ ಎಂಬ ಸ್ಥಳದಲ್ಲಿ ಅವರು ನೆಲೆಗೊಂಡ ಕಾರಣ ಇವರನ್ನು ಗಾಲ್ಸ್ ಎಂಬುದಾಗಿ ಕರೀತಾ ಇದ್ರು. ದಿನಮಾನಗಳಲ್ಲಿ ಗಲಾತ್ಯ ಎಂಬ ಸ್ಥಳ ಇನ್ನು ಗುರುತಿಸಲ್ಪಟ್ಟಿರಲಿಲ್ಲ. ಇದು ಉತ್ತರ ಭಾಗದ ಗಲಾತ್ಯದವರಿಗೆ ಎಂಬುದಾಗಿ ಹೇಳುವಂತ ಅವರಿಗೆ ಕೊಡುವಂತ ಒಂದು ವಿಷಯವಾಗಿದೆ. So this migrated group is called as Northern Galatia. They were not geographically, they were not in the Galatian region, but they were called as Galatians, and they are also called as Northern Galatia. And this migrated people, after some times, some of the people from this migrated group, they traveled into Asia Minor along with Romans. And they were in friendship with Roman citizens, and also they were in favor of Roman emperor. So what happened? This migrated people, the people who migrated and came into Asia Minor were given a geographical location in southern part, and this is called Galatian region. This is geographical Galatian. ಅರ್ಥ ಮಾಡ್ಕೊಳ್ಳಿ, ಚಾರಿತ್ರಿಕವಾಗಿ 2 ತರವಾದಂತ ಗಲಾತ್ಯ ಇದೆ ಎಂಬುದಾಗಿ ನಾವು ಅವಲೋಕಿಸುವಾಗ ಈ ವಲಸೆ ಬಂದಂತ ಜನ ಫ್ರಾನ್ಸ್ ದೇಶದಿಂದ, ಫ್ರಾನ್ಸ್ನ ಉತ್ತರ ಭಾಗದಿಂದ ವಲಸೆ ಬಂದಂತ ಜನ ಸುಮಾರು 272ರ ಕ್ರಿಸ್ತ ಶಕದಲ್ಲಿ ಈ ರೋಮ ಸಾಮ್ರಾಜ್ಯದ ಒಂದು ಸ್ಥಳದಲ್ಲಿ ಅಥವಾ ರೋಮನ್ನರ ಒಂದು ಅಧಿಪತ್ಯದ ಅಡಿಯಲ್ಲಿ ಅವರು ಇದ್ರು. ಆದ್ರೆ ಅವರು ಇನ್ನೂ ಗುರುತಿಸಲ್ಪಟ್ಟಿರಲಿಲ್ಲ, ಒಂದು ಸ್ಥಳಕ್ಕೆ ಸೀಮಿತವಾಗಿರ್ಬೇಕೆಂಬುದಾಗಿ. ಆದ್ರೆ ಈ ವಲಸೆ ಬಂದಂತವರು ಈ ಒಂದು ದಕ್ಷಿಣ ಭಾಗದ ಗಲಾತ್ಯದಲ್ಲಿ ನೆಲೆಗೊಳ್ಳುವುದಕ್ಕೆ ಅವರಿಗೆ ಅವಕಾಶ ಈ ರೋಮ ಸಾಮ್ರಾಜ್ಯದವರು ಕಲ್ಪಿಸಿಕೊಟ್ರು. So now Northern Galatia and Southern Galatia. Northern Galatia is migrated people staying in Phrygian region, and Southern Galatia is the people from that migrated region. People, some of them, very few of them, they joined Roman people and they came into Asia Minor, and they were given a geographical location to stay, and that is called Southern Galatia. So now we have 2 Galatia. So to whom Apostle Paul wrote? ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಿ. ಒಂದು ಕಡೆ ಉತ್ತರ ಭಾಗದ ಗಲಾತ್ಯದವರು ಎಂಬುದಾಗಿ ಗುರುತಿಸಲ್ಪಟ್ಟಿದ್ದಾರೆ. ಅಂದ್ರೆ ಈ ಉತ್ತರ ಭಾಗದ ಗಲಾತ್ಯದವರು ಫ್ರಾನ್ಸ್ ದೇಶದಿಂದ ವಲಸೆ ಬಂದು ರೋಮನ್ನರ ಒಂದು ಪ್ರಾಂತ್ಯದಲ್ಲಿ ನೆಲೆಗೊಂಡಿದ್ದು, ಇನ್ನು ಗುರುತಿಸಲ್ಪಟ್ಟಿರಲಿಲ್ಲ. ಆದ್ರೆ ರೋಮನ್ನರು ಇವರನ್ನು ಗುರುತಿಸಿ ಈ ಉತ್ತರ ಭಾಗದ ಗಲಾತ್ಯದವರಿಗೆ ಅವರದೇ ಆದಂತ ಒಂದು ಸ್ಥಳವನ್ನು
ನಿರ್ಮಿಸಿಕೊಟ್ರು. ಇನ್ನೊಂದು ಕಡೆ ದಕ್ಷಿಣ ಭಾಗದ ಗಲಾತ್ಯದವರು ಕೂಡ ಇದ್ರು. ಸೊ ಈ ರೀತಿಯಾಗಿ ನಮಗೆ 2 ಸ್ಥಳಗಳು ನಮ್ಮ ಮುಂದೆ ಇದೆ. ಆ ಪೌಲನು ಈ ಪತ್ರಿಕೆಯನ್ನು ಬರೆಯುವಾಗ ದಕ್ಷಿಣ ಭಾಗದ ಗಲಾತ್ಯದವರಿಗೆ ಬರೀತಾ ಇದ್ದಾನ ಅಥವಾ ಉತ್ತರ ಭಾಗದ ಗಲಾತ್ಯದವರಿಗೆ ಬರೀತಾ ಇದ್ದಾನೆ ಎಂಬುದಾಗಿ ನಾವು ಸ್ಪಷ್ಟಪಡಿಸ್ಕೊಳ್ಳೋಣ. So therefore the name Galatia can be understood in 2 senses. First one is northern territory, and then second one is Roman province. Which one to go with? So this northern territory includes the cities of Tavium, Ansira, and Pessinus. ಉತ್ತರ ಭಾಗದ ಕೊತ್ತಲುಗಳಲ್ಲಿ ಇರ್ತಕ್ಕಂತ ಗಲಾತ್ಯದವರನ್ನು ನಾವು ಹೇಗೆ ಗುರುತಿಸಬಹುದು ಅಂದ್ರೆ ಅವರ ಸ್ಥಳಗಳ ಮೂಲಕವಾಗಿ ಟಾವಿಯಂ, ಅಂಕ್ರಿಯಾ ಮತ್ತೆ ಪೆಸಿನಿಯಸ್ ಎಂಬುದಾಗಿ ಈ ಸ್ಥಳಗಳ ಮೂಲಕವಾಗಿ ಇವರು ಉತ್ತರ ಭಾಗದ ಗಲಾತ್ಯದವರು ಎಂಬುದಾಗಿ ಗುರುತಿಸಬಹುದು. And this southern Galatia includes the cities like Antioch, Iconium, Lystra, and Derbe. ಮತ್ತೆ ಈ ಒಂದು ದಕ್ಷಿಣ ಭಾಗದ ಗಲಾತ್ಯದವರನ್ನು ಯಾವ ಸ್ಥಳಗಳಿಂದ ಅವರನ್ನು ಗುರುತಿಸಬಹುದು ಅಂದ್ರೆ ಅಂತಿಯೋಕ್ಯ, ಇಕಿನೋ, ದೆನ್ ಲಿಸ್ತ್ರ, ದರ್ಬೆ ಈ ರೀತಿಯಾಗಿ ಇರ್ತಕ್ಕಂತ ಸ್ಥಳಗಳ ಮೂಲಕವಾಗಿ ಇವರು ದಕ್ಷಿಣ ಭಾಗದ ಗಲಾತ್ಯದವರು ಎಂಬುದಾಗಿ ಗುರುತಿಸಬಹುದು. When we see this both Galatia, we have a lot of evidences to say that Paul, in his first missionary journey, he went to southern Galatian region like Antioch and then Iconium, Lystra, and Derbe. He just traveled to the southern Galatia and he preached during first missionary journey. And in his second missionary journey, he wrote the book of Galatia. That is what we can conclude, because nowhere in the book of Acts it is written that Paul went to the northern territory. Moreover, wherever Paul went, he went through the main cities, main roads, he traveled through and he preached. But there were no information about Paul going to the northern territory. ಸೊ ಈ 2 ತರವಾದಂತ ಗಲಾತ್ಯದವರನ್ನು ನಾವು ಗಮನಿಸುವಾಗ ಚಾರಿತ್ರಿಕವಾಗಿ ವಿಶೇಷವಾಗಿ ಪೌಲನು ತನ್ನ ಮೊದಲನೇ ಪ್ರಯಾಣದಲ್ಲಿ ಅಂತಿಯೋಕ್ಯ, ಇಕಿನಿಯೋಮ್, ಮತ್ತೆ ಲಿಸ್ತ್ರ, ಮತ್ತೆ ದರ್ಬೆ ಈ ಸ್ಥಳಗಳು ನಮಗೆ ಬಹಳ ಪರಿಚಿತವಾಗಿದೆ. ಯಾಕಂದ್ರೆ ಪೌಲನು ತನ್ನ ಮೊದಲನೇ ಪ್ರಯಾಣದಲ್ಲಿ ಈ ಸ್ಥಳಗಳಿಗೆ ಹೋಗಿ ಅಲ್ಲಿ ಸೇವೆ ಮಾಡಿ ಸಭೆಗಳನ್ನು ಸ್ಥಾಪಿಸಿ ಅಲ್ಲಿಂದ ಅವನು 2ನೇ ಪ್ರಯಾಣಕ್ಕೆ ಬೆಳೆಸ್ತಾ ಇದ್ದಾನೆ. 2ನೇ ಪ್ರಯಾಣದಲ್ಲಿ ಈ ಮೊದಲ ಪತ್ರಿಕೆಗಳನ್ನು ಇಲ್ಲಿ ಯಾವ ಸ್ಥಳಕ್ಕೆ ತನ್ನ ಮೊದಲನೇ ಪ್ರಯಾಣದಲ್ಲಿ ಯಾವ ಸ್ಥಳಗಳಲ್ಲಿ ಹೋಗಿ ಸುವಾರ್ತೆ ಸಾರಿ ಸಭೆಗಳನ್ನು ಸ್ಥಾಪಿಸಿದ್ದಾನೋ ಆ ಸ್ಥಳಕ್ಕೆ ಪತ್ರಿಕೆ ಬರೀತಾ ಇದ್ದಾನೆ. ಸೊ ಇದರ ಮೂಲಕ ನಮಗೆ ಸ್ಪಷ್ಟವಾಗ್ತಾ ಇದೆ ಇದು ಉತ್ತರ ಭಾಗದ ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ ಅಲ್ಲ, ದಕ್ಷಿಣ ಭಾಗದಲ್ಲಿ ಇರುವಂತ ಈ ಸ್ಥಳಗಳಿದಾವಲ್ಲ, ಅಂತಿಯೋಕ್ಯ, ಇಕಿನೋ, ಮತ್ತೆ ಲಿಸ್ತ್ರ, ಮತ್ತೆ ದರ್ಬೆ, ಇಂಥ ಸ್ಥಳಗಳನ್ನು ಗುರುತಿಸಿ ಅವನಿಗೆ ತಿಳಿದಂತ ಆಗಲೇ ಸಭೆ ಸ್ಥಾಪಿತವಾಗಿರ್ತಕ್ಕಂಥ ಸ್ಥಳವಾಗಿರ್ತಕ್ಕಂಥ ದಕ್ಷಿಣ ಭಾಗದ ಗಲಾತ್ಯದವರಿಗೆ ಈ ಪತ್ರಿಕೆ ಹೋಗ್ತಾ ಇದೆ. So in Galatians chapter 2, we see Paul's visit to Jerusalem. ನಾವು ನೋಡ್ತೇವೆ ಗಲಾತ್ಯದವರಿಗೆ 2ನೇ ಅಧ್ಯಾಯದಲ್ಲಿ ಪೌಲನು ಯೆರೂಸಲೇಮನ್ನು ಸಂದರ್ಶಿಸ್ತಾ ಇದ್ದಾನೆ. So which visit is this? In the book of Acts we see in 2 times he visited Jerusalem. So among those 2, which visit is mentioned in Galatians chapter 2? ಅಪೊಸ್ತಲರ ಕೃತ್ಯಗಳನ್ನು ನೀವು ಚೆನ್ನಾಗಿ ಗಮನಿಸಿದ್ರೆ 2 ಸಾರಿ ಪೌಲನು ಯೆರೂಸಲೇಮನ್ನು ಸಂದರ್ಶಿಸ್ತಾ ಇದ್ದಾನೆ. ಹಾಗಾದ್ರೆ ಗಲಾತ್ಯದವರ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡುವಾಗ ಯಾವ ಒಂದು ಸಂದರ್ಶನ ಇದಾಗಿತ್ತು? ಇದು ಮೊದಲನೇ ಸಂದರ್ಶನವೋ ಅಥವಾ 2ನೇ ಸಂದರ್ಶನ? One visit to Jerusalem is in Acts chapter 13 and 14,
for famine relief. ನಾವು ನೋಡ್ತೇವೆ ಒಂದು ಸಂದರ್ಶನ ಯಾವುದಂದ್ರೆ ಅಪೊಸ್ತಲರ ಕೃತ್ಯದ 13ನೇ ಮತ್ತು 14ನೇ ಅಧ್ಯಾಯದಲ್ಲಿ ಅವನು ಮೊದಲನೇದಾಗಿ ಯೆರೂಸಲೇಮಿಗೆ ಸಂದರ್ಶಿಸ್ತಾನೆ. Sorry, in Acts chapter 11 and 12. ಅಪೊಸ್ತಲರ ಕೃತ್ಯ 11 ಮತ್ತು 12ರಲ್ಲಿ ಮೊದಲನೇ ಸಂದರ್ಶನ ಅದು ಯೆರೂಸಲೇಮಿಗೆ. And then in Acts chapter 15, he, along with Barnabas and many of his people, he went to Jerusalem. That is for Jerusalem Council. ಮತ್ತೆ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೆರೂಸಲೇಮಿನ ಮೊದಲನೆಯ ಒಂದು ಕೌನ್ಸಿಲ್ ಇದೆ. ಆ ಸಂದರ್ಭದಲ್ಲಿ ಪೌಲನು ಮತ್ತೆ ಯೆರೂಸಲೇಮಿಗೆ ಸಂದರ್ಶಿಸ್ತಾ ಇದ್ದಾನೆ. So among these two visits to Jerusalem, which one is mentioned in the book of Galatians? That is what we need to decide in order to understand the destination. ಈ ಎರಡು ವಿಸಿಟ್ ಇದೆಯಲ್ಲ, ಅದು ಸಂದರ್ಶನ ಇದೆಯಲ್ಲ, ಯೆರೂಸಲೇಮಿಗೆ ಪೌಲನು ವಿಸಿಟ್ ಮಾಡುವಂತದ್ರಲ್ಲಿ ಯಾವ ಸಂದರ್ಭದಲ್ಲಿ ಪೌಲನು ಗಲಾತ್ಯದವರಿಗೆ ತಿಳಿಸುವಂತ ಯೆರೂಸಲೇಮಿಗೆ ಹೋದಂತ ತಿಳಿಸುವಂತ ಒಂದು ಸಂದರ್ಶನ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಯಾರಿಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಿರ್ಧಾರ ಮಾಡಲಿಕ್ಕೆ ಪ್ರಯತ್ನಿಸಬಹುದು. Obviously, we see that Galatians chapter 2's visit to Jerusalem is first visit to Jerusalem mentioned in chapter 11 and 12 of book of Acts. The reason is because the very decision of church council, the Jerusalem council, is not at all mentioned in the book of Galatia. Is because why it is so important is because the issue decided or resolved in Jerusalem council is what exactly going on in the Galatian churches. So if it is before, if it is after Jerusalem council, Paul must have mentioned about Jerusalem council decision, but it is not at all we see in the book of Galatians. So we conclude that the Galatians chapter 2 visit to Jerusalem is first visit of famine relief. So ನಾವು ಒಂದನ್ನು ಸ್ಪಷ್ಟಪಡಿಸಿಕೊಳ್ಳಬಹುದು. ಪೌಲನ ಈ ಎರಡು ಯೆರೂಸಲೇಮಿನ ಸಂದರ್ಶನಗಳಲ್ಲಿ ಮೊದಲನೇ ಸಂದರ್ಶನದಲ್ಲಿ ಪೌಲನು ಅಂದ್ರೆ ಯೆರೂಸಲೇಮಿಗೆ ಹೋದಂತ ಮೊದಲನೇ ಸಂದರ್ಶನದಲ್ಲಿ ಅವನು ಈ ಒಂದು ಪತ್ರಿಕೆಯನ್ನು ಬರೆದಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗ್ತಾ ಇದೆ. ಏಕೆಂದ್ರೆ ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅಲ್ಲಿ ಒಂದು ಸಮಸ್ಯೆ ಉಂಟಾಗಿದೆ. ಆದ ಕಾರಣ ಅವರು ಕೌನ್ಸಿಲ್ ಆಗಿ ಎಲ್ಲರೂ ಸೇರಿ ಬಂದು, ಯಾಕಂದ್ರೆ ಜನ ಹೇಳ್ತಾ ಇದ್ದಾರೆ ನಾವು ಮೋಶೆ ಧರ್ಮಶಾಸ್ತ್ರವನ್ನು ಕೂಡ ಅನುಸರಿಸಬೇಕು, ಇನ್ನೊಂದು ಕಡೆ ಯೇಸು ಕ್ರಿಸ್ತನನ್ನು ಕೂಡ ನಂಬಬೇಕು. ಅಂದ್ರೆ ಇಲ್ಲಿ ಕೃಪೆ ಮತ್ತು ಕಾರ್ಯಗಳ ಮೇಲೆ ಅವಲಂಬಿತರಾಗಿದ್ರು. ಸೊ ಅಲ್ಲಿ ಅವರು ತೀರ್ಮಾನಕ್ಕೆ ಬರಬೇಕಾಗಿತ್ತು, ಕೇವಲ ನಂಬಿಕೆ ಮತ್ತು ಕೃಪೆ ಮೂಲಕವಾಗಿ ರಕ್ಷಿಸಲ್ಪಟ್ಟಿದೆ ಎಂಬುದಾಗಿ. ಅದು ಯೆರೂಸಲೇಮಿನ ಕೌನ್ಸಿಲ್ ಆಗಿರ್ತಕ್ಕಂಥ 15ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯಗಳ 15ನೇ ಅಧ್ಯಾಯದಲ್ಲಿ ತದನಂತರ ನಡೀತು. ಅದಕ್ಕೂ ಮುಂಚಿತವಾಗಿ ಈ ಸಮಸ್ಯೆ ಇನ್ನೂ ಗಲಾತ್ಯದವರಲ್ಲಿ ಹರಡಿಕೊಂಡಿದ್ದ ಕಾರಣ ಪೌಲನು ತನ್ನ ಮೊದಲನೇ ಒಂದು ಯೆರೂಸಲೇಮಿಗೆ ಕೊಟ್ಟಂತ ಸಂದರ್ಶನದಲ್ಲಿ ಈ ಪತ್ರಿಕೆ ಬರೆಯಲ್ಪಟ್ಟಿರಬಹುದು. So if it is the famine relief visit to Jerusalem mentioned in Galatians chapter 2, then the date of book must be around 49 AD. ಅದ ಕಾರಣ ಒಂದು ವೇಳೆ ಅಲ್ಲಿ ಜನರಿಗೆ ಉಂಟಾದಂತ ಸಮಸ್ಯೆಗಳನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಲು ಹೋದಂತ ಸಂದರ್ಭದಲ್ಲಿ ಈ ಒಂದು ಪತ್ರಿಕೆ ಬರೆಯಲ್ಪಟ್ಟಿರಬಹುದು. ಆದ ಕಾರಣ ವಾಟ್ ಇಸ್ ದ ಡೇಟ್ ಸರ್? 49 AD. 49ರ ಆಸುಪಾಸು, ಮೊದಲನೇ ಶತಮಾನದ ಕ್ರಿಸ್ತ ಶಕ 49ರಲ್ಲಿ ಈ ಒಂದು ಮೊದಲ ಪತ್ರಿಕೆ ಬರೆಯಲ್ಪಟ್ಟಿದೆ. It's very simple, very easy to understand for us, because when Apostle Paul is dealing with the same issue that was going on in Jerusalem Council, then
he must have mentioned about Jerusalem Council and its decision to Galatians to say that you should not follow the Mosaic law, because it is decided in Jerusalem Council under the supervision of apostles. But Paul nowhere mentioned about Jerusalem Council. So this book must be written somewhere before the Jerusalem Council. ಈ So ರೀತಿಯಾಗಿ ನಾವು ಅರ್ಥ that ಮಾಡ್ಕೊಳ್ಳೋಣ. if that is the case, it is 49 AD. That's what one. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಏನಂದ್ರೆ, ಅಪೊಸ್ತಲರ ಕೃತ್ಯಗಳ 15ರಲ್ಲಿ ಯೆರೂಸಲೇಮಿನ ಕೌನ್ಸಿಲ್ ನಡೀತಾ ಇದೆ. ಒಂದು ಪ್ರಮುಖವಾದಂತ ತೀರ್ಮಾನ ಮಾಡಲಿಕ್ಕೋಸ್ಕರವಾಗಿ ಅದಕ್ಕೂ ಮುಂಚಿತವಾಗಿ ಆಗಲೇ ಈ ಸಮಸ್ಯೆ ಎಲ್ಲಾ ಕಡೆ ಹರಡಿಕೊಂಡಿತ್ತು. ಜನ ಯಹೂದ್ಯರು ಎಲ್ಲಾ ಕಡೆಗಳಿಗೆ ಹೋಗಿ ನೀವು ಮೋಶೆಯ ಧರ್ಮಶಾಸ್ತ್ರವನ್ನೂ ಕೂಡ ಅನುಸರಿಸಬೇಕು, ನೀವು ಕೃಪೆ ಕ್ರಿಸ್ತನನ್ನು ನಂಬುವುದು ಅಷ್ಟೇ ಅಲ್ಲ ಎಂಬುದಾಗಿ ಜನಗಳನ್ನು ಪ್ರಚೋದಿಸ್ತಾ ಇದ್ರು. ಸೊ ಒಂದು ವೇಳೆ ಯೆರೂಸಲೇಮಿನ ಕೌನ್ಸಿಲ್ ನಲ್ಲಿ ಮಾಡಿದಂತ ತೀರ್ಮಾನಗಳ ಆದ್ಮೇಲೆ ಈ ಒಂದು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಬರೆಯಲ್ಪಟ್ಟಿದ್ದೇ ಆಗಿದ್ರೆ ಪೌಲನು ಅದರ ಬಗ್ಗೆ ತಿಳಿಸ್ತಾ ಇದ್ದ. ನೋಡ್ರಿ, ಯೆರೂಸಲೇಮಿನ ಕೌನ್ಸಿಲ್ ನಲ್ಲಿ ಆಲ್ರೆಡಿ ಈ ತೀರ್ಮಾನ ಆಗಿದೆ, ಅಪೊಸ್ತಲರುಗಳು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ನಾವು ರಕ್ಷಿಸಲ್ಪಟ್ಟಿರ್ತಕ್ಕಂಥದ್ದು ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸುವುದಲ್ಲ, ಕೇವಲ ಕೃಪೆಯಿಂದಲೇ ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆಯಿಂದಲೇ ಎಂಬುದಾಗಿ ತೀರ್ಮಾನ ಆಗಿದೆ ಎಂಬುದಾಗಿ ಅವನು ಹೇಳ್ಬಹುದಾಗಿತ್ತು. ಆದ್ರೆ ಗಲಾತ್ಯದವರ ಬರೆದ ಪತ್ರಿಕೆಯಲ್ಲಿ ಆ ವಿಷಯವನ್ನು ಅವನು ಪ್ರಸ್ತಾಪಿಸ್ತಾ ಇಲ್ಲ. ಯಾವ ಕಾರಣಕ್ಕೂ ಅದನ್ನು ಹೇಳ್ತಾ ಇಲ್ಲ. ಯಾಕಂದ್ರೆ ಅದಕ್ಕೂ ಮುಂಚಿತವಾಗಿ ಈ ಸಮಸ್ಯೆ ಮೊದಲೇ ಗಲಾತ್ಯದವರ ಒಂದು ರೀಜನ್ ಅಲ್ಲಿ, ಸ್ಥಳದಲ್ಲಿ ಈ ಸಮಸ್ಯೆ ಬಹಳಷ್ಟು ಹರಡಿತ್ತು. ಸೊ ಸುಮಾರು ಕ್ರಿಸ್ತ ಶಕ ಮೊದಲನೇ ಶತಮಾನದ 49ರ ಆಸುಪಾಸಿನಲ್ಲಿ ಈ ಒಂದು ಪತ್ರಿಕೆ ದಕ್ಷಿಣ ಭಾಗದ ಗಲಾತ್ಯದವರಿಗೆ ಬರೆಯಲ್ಪಡ್ತಾ ಇದೆ. So who wrote the book of Galatians is Apostle Paul, to whom he wrote to southern Galatia, churches in southern Galatia, and when he wrote in the year of 49 AD. ಸೊ 3 ವಿಷಯಗಳು ನಮಗೆ ಸ್ಪಷ್ಟವಾಗ್ತಾ ಇದೆ. ಒಂದು, ಯಾರು ಈ ಪುಸ್ತಕದ ಗ್ರಂಥಕರ್ತನು, ಅದು ಪೌಲನೇ. ಅದರ ಪುರಾವೆಗಳನ್ನ ನಾವು ನೋಡ್ಕೊಂಡಿದ್ದೇವೆ. ಎರಡನೇದಾಗಿ, ಯಾರಿಗೆ ಬರೆಯಲ್ಪಟ್ಟಿತ್ತು, ಇದು ಉತ್ತರ ಭಾಗದ ಗಲಾತ್ಯದವರಿಗೆ ಅಲ್ಲ, ದಕ್ಷಿಣ ಭಾಗದ ಗಲಾತ್ಯದವರಿಗೆ ಬಹಳ ಪರಿಚಿತವಾಗಿರ್ತಕ್ಕಂಥ ಆ ಸ್ಥಳಗಳನ್ನು ಕೂಡ ನಾವು ಗುರುತಿಸಿ ಅರ್ಥ ಮಾಡ್ಕೊಂಡಿದ್ದೇವೆ. ಮೂರನೇದಾಗಿ, ಯಾವಾಗ ಬರೆಯಲ್ಪಟ್ಟಿತ್ತು, ಯೆರೂಸಲೇಮಿನ ಕೌನ್ಸಿಲ್ ಆಗೋದಕ್ಕಿಂತ ಮುಂಚಿತವಾಗಿ 49ರ ಆಸುಪಾಸಿನಲ್ಲಿ ಈ ಒಂದು ಪತ್ರಿಕೆ ಪ್ರಪ್ರಥಮವಾಗಿ ಪೌಲನಿಂದ ಬರೆಯಲ್ಪಡ್ತಾ ಇದೆ. And let us see what is the occasion and purpose of book of Galatians. ಮತ್ತು ಈಗ ಗಲಾತ್ಯದವರ ಒಂದು ಸಂದರ್ಭ ಮತ್ತು ಉದ್ದೇಶವನ್ನು ಕೂಡ ನಾವು ಗುರುತಿಸೋಣ. Mainly this book of Galatians, the epistle is addressed to three different group of people. ವಿಶೇಷವಾಗಿ 3 ತರದ ಗುಂಪುಗಳಿಗೆ ಈ ಗಲಾತ್ಯದವರ ಪತ್ರಿಕೆ ಬರೆಯಲ್ಪಟ್ಟಿದೆ. 3 ತರವಾದಂತ ಗುಂಪುಗಳಿಗೆ. It is a kind of warning for Judaizers who forced Gentile people to follow Mosaic law. So this book is a kind of warning for them. ಮೊದಲನೇದಾಗಿ ಯಹೂದ್ಯ ಮತಾವಲಂಬಿಗಳು ಬರ್ಕೊಡಿ. ಜುಡಾಯಿಸರ್ಸ್ ಎಂಬುದಾಗಿ ಅವ್ರನ್ನ ಕರೀತಾರೆ. ಯಹೂದ್ಯ ಮತಾವಲಂಬಿಗಳು ಇವರು ಜನರನ್ನು ಮೋಶೆಯ ಧರ್ಮಶಾಸ್ತ್ರವನ್ನೇ ನೀವು ಅನುಸರಿಸಬೇಕು ಎಂಬುದಾಗಿ ಒತ್ತಾಯಪಡಿಸ್ತಾ ಇದ್ರು. And then this book is a kind of warning for them. And then this book is a kind of exhortation to Galatian believers who also started thinking or who also started doubting the Pauline gospel, the gospel preached by Paul. ಈ ಯಹೂದ್ಯ ಮತಾವಲಂಬಿಗಳು ಹೋಗಿ ಒತ್ತಾಯಪಡಿಸಿ ಜನರನ್ನು ಪ್ರಚೋದಿಸಿ ಮೋಶೆ ಧರ್ಮಶಾಸ್ತ್ರದ ಕಡೆಗೆ ಮನಸೆಳೀತಾ ಇದ್ದ ಕಾರಣ ಅವರನ್ನು ಗುರುತಿಸಿ ಪೌಲನು ನೇರವಾಗಿ ಈ ಪತ್ರಿಕೆಯ ಮೂಲಕವಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಅದು ಮೊದಲನೇ ವಿಷಯ. ಎರಡನೇದಾಗಿ,
ಆಗಲೇ ಸುವಾರ್ತೆ ಕೇಳಿ ರಕ್ಷಿಸಲ್ಪಟ್ಟು ಸಭೆಯಲ್ಲಿ ಬೆಳೀತಾ ಇರ್ತಕ್ಕಂಥ ವಿಶ್ವಾಸಿಗಳಿಗೂ ಕೂಡ ಇದೊಂದು ಎಚ್ಚರಿಕೆಯ ಒಂದು ಪತ್ರಿಕೆಯಾಗಿದೆ. ಯಾಕಂದ್ರೆ ಇವ್ರು ಎಲ್ಲೋ ಒಂದು ಕಡೆ ಯಹೂದ್ಯ ಮತಾವಲಂಬಿಗಳ ಒಂದು ಆ ಆ ಬೋಧನೆಗಳಿಗೆ ಸೆಳೆಯಲ್ಪಟ್ಟು ಎಲ್ಲೋ ಒಂದು ಕಡೆ ಮೋಸ ಹೋಗಿದ್ದಾರೆ. ಆದ ಕಾರಣ ಇವರಿಗೂ ಕೂಡ ಎಚ್ಚರಿಕೆಯ ರೂಪದಲ್ಲಿ ಪೌಲನು ಬರೀತಾ ಇದ್ದಾನೆ ವಿಶ್ವಾಸಿಗಳಿಗೆ. And then third group he addressed is that those who believed in the gospel of grace and tried to live a life of licentiousness just because of grace. So he was writing as an exhortation. So these are the three groups. ಮೂರನೇ ಗುಂಪು ಯಾರಂದ್ರೆ ಕೃಪಾ ಸುವಾರ್ತೆಯ ಮೂಲಕವಾಗಿ ನಂಬಿ ರಕ್ಷಿಸಲ್ಪಟ್ಟಂತ ಜನರು ಎಲ್ಲೋ ಒಂದು ಕಡೆ ನಾವು ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ, ನಮಗೆ ಇಷ್ಟ ಬಂದಂತೆ ನಾವು ಜೀವಿಸಬಹುದು, ಸ್ವತಂತ್ರರಾಗಿದ್ದೇವೆ, ನಮಗೆ ಇಷ್ಟ ಬಂದಂತೆ ನಾವು ಜೀವಿಸಬಹುದು ಎಂಬುದಾಗಿ ಕೃಪೆಯನ್ನು ತಮ್ಮ ಏನಂತೀವಿ ಸ್ವಾತಂತ್ರ್ಯತೆಗೆ ಉಪಯೋಗಿಸ್ತಾ ಇದ್ರಲ್ಲ, ಅಂತವರನ್ನು ಕೂಡ ಎಚ್ಚರಿಸಿ ಮಾತಾಡೋದಕ್ಕೋಸ್ಕರವಾಗಿ ಅಂತ ಗುಂಪಿಗೂ ಕೂಡ ಈ ಪತ್ರಿಕೆ ಬರೆಯಲ್ಪಟ್ಟಿದೆ. So the issue that was going on in the Galatian churches was very serious. That's the reason Paul even did not follow the way he wrote to other churches. Especially he greets them and he appreciates them whenever he writes a book or an epistle to the churches. In the introductory part, he appreciates the church. But in Galatia, in the book of Galatians, we don't see any appreciation in it. He just directly attacking them. So that shows that the seriousness of the issue that was going on in Galatian churches. ಸಾಮಾನ್ಯವಾಗಿ ಪೌಲನ ಪತ್ರಿಕೆಗಳನ್ನು ನೀವೇನ್ ನೋಡ್ತೀರಾ, ಅವರಿಗೆ ವಂದಿಸ್ತಾನೆ, ಅವರ ವಿಷಯವಾಗಿ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ, ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾನೆ, ಅವರ ವಿಷಯವನ್ನು ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಎಂಬುದಾಗಿ ಆ ರೀತಿಯಾಗಿ ಪ್ರಾರಂಭಿಸಿ ತಾನು ಹೇಳಬೇಕಾದಂತ ಸಂಗತಿಗಳನ್ನು ತಿಳಿಸ್ತಾನೆ. ಆದ್ರೆ ಗಲಾತ್ಯದವರಿಗೆ ಬರೆಯುವಾಗ ನೇರವಾಗಿ ಅವರಿಗೆ ಯಾವುದೇ ಶ್ಲಾಘನೆ ಹೇಳ್ತಾ ಇಲ್ಲ, ಅವರ ವಿಷಯದಲ್ಲಿ ಯಾವುದೇ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇಲ್ಲ, ವಂದಿಸ್ತಾ ಇಲ್ಲ, ನೇರವಾಗಿ ವಿಷಯಕ್ಕೆ ಬಂದು ಅವರನ್ನು ಗದರಿಸ್ತಾ ಇದ್ದಾನೆ, ಸರಿಪಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಯಾಕೆಂದ್ರೆ ಇವರು ಸುಳ್ಳು ಸುವಾರ್ತೆಗಳಿಗೆ ಸೆಳೆಯಲ್ಪಟ್ಟು ಮೋಸದಲ್ಲಿ ಸಿಲುಕಿ ಹಾಕೊಂಡಿದ್ರು. ಇವರನ್ನು ರಕ್ಷಿಸೋದಕ್ಕೋಸ್ಕರವಾಗಿ ನೇರವಾದಂತ ವಿಷಯಕ್ಕೆ ಬರ್ತಾ ಇದ್ದಾರೆ. This group of churches in Galatian region, they sided with Apostle Peter and they started hating Apostle Paul. But when we carefully see, these churches were founded or established by Apostle Paul, but they started hating Apostle Paul because Judaizers, they told to the people that Apostle Paul is not an apostle at all. ಇನ್ನೊಂದು ಸಮಸ್ಯೆ ಅಲ್ಲಿ ಉಂಟಾಗಿತ್ತು. ಮೊದಲನೇ ಶತಮಾನದಲ್ಲಿ ಅಪೋಸ್ತಲರುಗಳ ಮಧ್ಯದಲ್ಲಿಯೇ ಗುಂಪುಗಾರಿಕೆ, ನಾಯಕರುಗಳ ಮಧ್ಯದಲ್ಲಿಯೇ ಗುಂಪುಗಾರಿಕೆ ಉಂಟಾಗಿತ್ತು. ಯಾಕೆಂದ್ರೆ ಈ ಯಹೂದ್ಯ ಮತಾವಲಂಬಿಗಳು ಬಂದು ಈ ರಕ್ಷಿಸಲ್ಪಟ್ಟಂತ ವಿಶ್ವಾಸಿಗಳು ಅದು ಯಹೂದ್ಯ ಒಂದು ಹಿನ್ನೆಲೆಯಿಂದಲೇ ಬಂದು ರಕ್ಷಿಸಲ್ಪಟ್ಟಿದ್ರು. ಸೊ ಇವ್ರಿಗೆ ಹೇಳ್ತಾ ಇದ್ರು, ನೀವು ಪೌಲನ ವಿಷಯ ಕೇಳ್ಬೇಕಾಗಿಲ್ಲ, ಪೌಲನ ಮಾತುಗಳನ್ನು ನೀವು ಅನುಸರಿಸಬೇಕಾಗಿಲ್ಲ, ಅವನು ಅಪೋಸ್ತಲನಲ್ಲ, ಪೇತ್ರನು ಮೊದಲ ಅಪೋಸ್ತಲನು, ಪೇತ್ರನ ವಿಷಯಗಳು ನೀವು ಕೇಳ್ಬೇಕೆಂಬುದಾಗಿ ಅವರವರಲ್ಲೇ ಒಡಕು ಗುಂಪುಗಾರಿಕೆಯನ್ನು ಉಂಟು ಮಾಡಿ ಜನರ ಮನಸ್ಸಿನಲ್ಲಿ ಗೊಂದಲಗಳನ್ನು ಉಂಟು ಮಾಡ್ಬಿಟ್ಟಿದ್ರು. ಆದ ಕಾರಣ ಕೆಲವರು ಅಪೋಸ್ತಲನ ಕಡೆ ಇದ್ರು, ಇನ್ನು ಕೆಲವರು ಪೇತ್ರನ ಕಡೆ ಇದ್ರು. ಸೊ ಈ ರೀತಿಯಾದಂತ ಸಮಸ್ಯೆ ಕೂಡ ಗಲಾತ್ಯದವರ ಒಂದು ರೀಜನ್ ನಲ್ಲಿ ಬಹಳಷ್ಟು ಪ್ರಸರಿಸಿತ್ತು. The reason why the people, the believers in Jerusalem, they liked Peter is because he never disturbed their tradition. He just told that you can follow. He never disturbed their going to temple or going to synagogue or whatever they do, ceremonies. But Apostle Paul
since he is a Gentile apostle to Gentiles, he just directly told to Gentiles that you don't need to follow Mosaic law at all. So that kindled the Jewish Christians. So that's the reason these Jewish Christians who came into the Galatian churches, they were elevating Apostle Peter, and they started underestimating Apostle Paul. That resulted in the destruction of credibility of apostleship of Apostle Paul. ಪೌಲನನ್ನು ಅಪೋಸ್ತಲನನ್ನಾಗಿ ಸ್ವೀಕರಿಸಿಕೊಳ್ಳದ ಒಂದು ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿತ್ತು. ಯಾಕೆಂದ್ರೆ ಒಂದು ಕಡೆ ಪೇತ್ರನು ಯಹೂದ್ಯರ ಆಚಾರ ವಿಚಾರಗಳಾಗಲಿ, ಅವರು ದೇವಾಲಯಕ್ಕೆ ಹೋಗುವಂತದಾಗಲಿ, ಸಭಾಮಂದಿರಗಳಲ್ಲಿ ಸೇರುವಂತದಾಗಲಿ, ಅವರು ಹಿಂಬಾಲಿಸುವಂತ ಯಾವುದೇ ಸಂಪ್ರದಾಯಗಳ ವಿಷಯದಲ್ಲಿ ಪೇತ್ರನು ಏನು ಮಾತನಾಡ್ತಾ ಇರಲಿಲ್ಲ, ಸುಮ್ನೆ ಇದ್ದ. ನಾನ್ಯಾಕಪ್ಪ ಸಮಸ್ಯೆಗೊಳಗಾಗ್ಲಿ ಅಂದ್ಬಿಟ್ಟು ಸುಮ್ನೆ ಇರ್ತಾ ಇದ್ದ. ಆದ್ರೆ ಇನ್ನೊಂದು ಕಡೆ ಪೌಲ ನೇರವಾಗಿ ಮಾತನಾಡ್ತಾ ಇದ್ದ. ಯಹೂದ್ಯರ ಎಲ್ಲಾ ಆಚಾರ ವಿಚಾರಗಳನ್ನು ಗುರುತಿಸಿ ಇದು ಮಾಡುವಂತದ್ದು ಸರಿಯಲ್ಲ, ಇವುಗಳನ್ನ ನಾವು ಹೊರಗಡೆ ಬರಬೇಕು, ನೇಮ ನಿಷ್ಠೆಗಳಲ್ಲಿ ನಾವು ಅವುಗಳನ್ನು ಹಿಂಬಾಲಿಸಿದ್ರೆ ಅದರ ಮೂಲಕ ನಮ್ಗೆ ರಕ್ಷಣೆ ಇಲ್ಲ ಎಂಬುದಾಗಿ ನೇರವಾಗಿ ಅವರ ಸಮಸ್ಯೆಯನ್ನು ಗುರುತಿಸಿ ಮಾತನಾಡ್ತಾ ಇದ್ದ. ಆದ ಕಾರಣ ಬಹಳಷ್ಟು ಯಹೂದ್ಯರು ಪೌಲನ ಕಡೆಗೆ ಸೆಳೆಯಲ್ಪಡ್ಲಿಲ್ಲ. ಪೇತ್ರನ ಕಡೆಗೆ ಬಹಳಷ್ಟು ಸೆಳೆಯಲ್ಪಟ್ಟು ಪೇತ್ರನ ಕಡೆಗೆ ಒಲವನ್ನು ತೋರಿಸ್ತಾ ಇದ್ರು. ಸೊ ಇದು ಒಂದು ಕಾರಣ ಆಯ್ತು ಪೌಲನ ಅಪೋಸ್ತಲತ್ವವನ್ನು ಸ್ವೀಕರಿಸದೇ ಇರ್ಲಿಕ್ಕೆ ಒಂದು ಕಾರಣ ಆಯ್ತು. So that is the reason Apostle Paul was telling to Galatian churches that when I came to you first time, if it is possible for you to pluck your eyes and give me, you could have given me. But what happened to you Galatians? Now why your love for me and the gospel is reduced? ಅದಕ್ಕೆ ಪೌಲನ್ ಹೇಳ್ತಾನೆ, ಪ್ರಪ್ರಥಮ ಬಾರಿಗೆ ಗಲಾತ್ಯದವರೇ, ನಾನು ನಿಮ್ಮ ಮಧ್ಯದಲ್ಲಿ ಬಂದು ಸೇವೆ ಮಾಡಿದಾಗ ಎಷ್ಟು ಧಾರಾಳವಾಗಿ ನೀವು ನನ್ನನ್ನು ಸ್ವೀಕಾರ ಮಾಡಿಕೊಂಡ್ರಿ, ವಾಕ್ಯವನ್ನು ಕೇಳಿದ್ರಿ, ರಕ್ಷಿಸಲ್ಪಟ್ರಿ, ತುಂಬಾ ಚೆನ್ನಾಗಿ ಬೆಳೀತಾ ಇದ್ರಿ, ನಡೀತಾ ಇದ್ರಿ, ಅಥವಾ ಚೆನ್ನಾಗಿ ಓಡ್ತಾ ಇದ್ರಿ. ಆದ್ರೆ ಈಗ ಏನಾಯ್ತು? ಯಾರು ನಿಮ್ಮನ್ನು ದಾರಿ ತಪ್ಪಿಸಿದ್ದಾರೆ? ನಾನು ಒಂದ್ ವೇಳೆ ಕೇಳಿದ್ರೆ ನಿಮ್ಮ ಕಣ್ಣುಗಳನ್ನೇ ಕಿತ್ಕೊಡ್ರಿ ಎಂಬುದಾಗಿ ಕೇಳಿದ್ರೆ ಅಷ್ಟು ಮಾಡ್ಲಿಕ್ಕೂ ಕೂಡ ನೀವು ಸಿದ್ಧರಾಗಿದ್ರಿ. ಆದ್ರೆ ಈಗ ಏನಾಯ್ತು? ಯಾರು ನಿಮ್ಮನ್ನು ದಾರಿ ತಪ್ಪಿಸಿದ್ದಾರೆ ಎಂಬುದಾಗಿ ಅವರಿಗೆ ಗದರಿಸ್ತಾ ಇದ್ದಾರೆ. So it is because the Galatian churches started disbelieving the apostleship of Apostle Paul. See in chapter 1 verse 1 and 2 how he starts the epistles. You can read Galatians chapter 1 verse 1 and 2. Anyone can read. ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1 ಮತ್ತು ಮೊದಲ 2 ವಚನಗಳು. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೋಸ್ತಲನಾಗಿರದೆ, ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲ ಉದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು ನನ್ನ ಜೊತೆಯಲ್ಲಿರುವ ಎಲ್ಲಾ ಸಹೋದರರು ಗಲಾತ್ಯದವರ ಸಭೆಗಳಿಗೆ ಬರೆಯುವುದೇನೆಂದರೆ, ಅಂದ್ರೆ ನೇರವಾದಂತ ಪಾಯಿಂಟ್ ಬರ್ತಾ ಇದ್ದಾನೆ. ನನ್ನ ಅಪೋಲಸ್ತ ಉದ್ಯೋಗವನ್ನು ನೀವು ತಿರಸ್ಕಾರ ಮಾಡ್ತಾ ಇದ್ದೀರಾ. ಈ ಅಪೋಲಸ್ತ ಉದ್ಯೋಗವನ್ನು ನಾನು ಯಾವ ಮನುಷ್ಯನಿಂದ ಹೊಂದಿಕೊಳ್ಳಿಲ್ಲ, ಯಾವ ಮನುಷ್ಯನು ಕೂಡ ನನ್ನ ಇಂಥ ಒಂದು ಸೇವೆಗೋಸ್ಕರವಾಗಿ ನನ್ನನ್ನು ನೇಮಿಸಲಿಲ್ಲ. ಇದನ್ನು ನೇರವಾಗಿ ಕರ್ತನಿಂದ ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನೇರವಾದಂತ ವಿಷಯಕ್ಕೆ ಬರ್ತಾ ಇದ್ದಾರೆ. Yes, sir. Look at this, how he introduced himself. He never introduced in this way to any of the churches. He just directly defending his apostleship, saying that Paul, an apostle, not from men, nor through man, but through Jesus Christ and God the Father, who raised him from the dead, and to all brethren who are with me. So this introduction itself saying that Paul is trying to defend his apostleship. And ನೋಡಿ, ಈ ಪರಿಚಯದ ಪ್ರಥಮ ಭಾಗದಲ್ಲಿಯೇ ನೇರವಾದಂತ ವಿಷಯಕ್ಕೆ ಬರ್ತಾ ಇದ್ದಾನೆ. ಯಾಕಂದ್ರೆ ಇವರು ಸ್ವಲ್ಪ ಸಮಯವಾದ ಮೇಲೆ ಬೇರೆ ಅವರ ಮಾತುಗಳಿಗೆ ಸೆಳೆಯಲ್ಪಟ್ಟು ಏನಾಗಿದ್ರು ಅಂದ್ರೆ ತಪ್ಪಿ ಹೋಗಿದ್ರು, ಅಥವಾ ಅಪೋಸ್ತಲನಾದಂತ ಪೌಲನನ್ನು ಅಪೋಸ್ತಲನು ಎಂಬುದಾಗಿ ಸ್ವೀಕರಿಸಿದ ತಿರಸ್ಕಾರ ಮಾಡ್ಬಿಟ್ಟಿದ್ರು.
ಅದಕ್ಕೆ ನೇರವಾದಂತ ವಿಷಯಕ್ಕೆ ಬರ್ತಾ ಇದ್ದಾನೆ. ಮನುಷ್ಯರ ಕಡೆಯಿಂದ ನಾನು ನೇಮಿಸಲ್ಪಟ್ಟಿಲ್ಲ, ಮನುಷ್ಯರ ಮುಖಾಂತರವಾಗಿ ನಾನು ನೇಮಿಸಲ್ಪಟ್ಟಿಲ್ಲ, ನನ್ನನ್ನು ಅಪೊಸ್ತಲನನ್ನಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿಯೇ ಮತ್ತು ಸತ್ತವರೊಳಗಿಂದ ಎಬ್ಬಿಸಿದಂತ ತಂದೆಯಾದ ದೇವರಿಂದಲೇ ಈ ಅಪೊಸ್ತಲ ಉದ್ಯೋಗವನ್ನು ನಾನು ಪಡ್ಕೊಂಡಿದ್ದೇನೆ. ದೇವರು ತಾನೇ ನನ್ನನ್ನು ನೇಮಿಸಿದ್ದಾನೆ. ಯಾವ ಮನುಷ್ಯನು ನನ್ನನ್ನು ಗುರುತಿಸಬೇಕಾಗಿಲ್ಲ. ಇದು ದೇವರ ನೇಮಕ ಎಂಬುದಾಗಿ ಸ್ಪಷ್ಟಪಡಿಸ್ತಾ ಇದ್ದಾನೆ. Not only that, people in Galatia and also Jewish Christians, they liked Peter just because he was so different from Apostle Paul. So now it is time for Apostle Paul to mention something about Apostle Peter. So he told that you think that Paul is different from me. No, he is like me. We both are preaching the same gospel. Only thing is, Apostle Peter is not following what he preaches. He directly says. ಪೌಲನು ದಿನಮಾನಗಳಲ್ಲಿ ಅಪೊಸ್ತಲರುಗಳ ಮಧ್ಯದಲ್ಲಿಯೇ ಗುಂಪುಗಾರಿಕೆ ಬಹಳಷ್ಟು ಪ್ರಚಲಿತವಾಗಿತ್ತು. ಸೊ ಇವ್ರಿಗೆ ಬರೆಯುವಾಗ ಪೇತ್ರನ ಬಗ್ಗೆಯೂ ಕೂಡ ಬರೀತಾ ಇದ್ದಾನೆ. ನೋಡಿ, ಪೇತ್ರನಾಗಲಿ ನಾನಾಗಲಿ ನಾವು ಸಾರ್ತಾ ಇರ್ತಕ್ಕಂಥ ಸುವಾರ್ತೆ ಒಂದೇ ಸುವಾರ್ತೆ, ಕೃಪೆಯ ಮೂಲಕವಾಗಿಯೇ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಒಂದೇ ಸುವಾರ್ತೆ ಸಾರ್ತಾ ಇದ್ದೇವೆ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಪೇತ್ರನು ಏನನ್ನು ಸಾರ್ತಾ ಇದ್ದಾನೋ ಅದರ ಪ್ರಕಾರ ಅವ್ನು ನಡೀತಾ ಇಲ್ಲ. ಅವ್ನು ಸುಮ್ಮನೆ ಇದ್ದಾನೆ. ನೇಮನಿಷ್ಠೆಗಳು ಅಥವಾ ಸಂಪ್ರದಾಯಗಳು, ಯಹೂದ್ಯರ ಆಚಾರ ವಿಚಾರಗಳನ್ನು ಗುರುತಿಸಿ ಮಾತನಾಡಿ ಅವರ ವಿರುದ್ಧವಾಗಿ ಮಾತನಾಡದೆ ಸುಮ್ಮನೆ ಇದ್ದಾನೆ. ಆದ್ರೆ ನಾನು ಧೈರ್ಯವಾಗಿ ತಿಳಿಸಬೇಕಂತ ಸಂಗತಿಗಳನ್ನೇ ತಿಳಿಸ್ತಾ ಇದ್ದೇನೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ನೀವು ನನಗೆ ಮಾತನಾಡ್ತಾ ಇದ್ದೀರಾ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಪೇತ್ರ ಏನು ಹೇಳ್ತಾ ಇದ್ದಾನೋ ಅದ್ರ ಪ್ರಕಾರ ಅವ್ನು ನಡ್ಕೊಳ್ತಾ ಇಲ್ಲ ಎಂಬುದಾಗಿ ಪೇತ್ರನನ್ನು ಕೂಡ ಆಕ್ರಮಿಸ್ತಾ ಇದ್ದಾನೆ. ಯಾರು? ಪೌಲ. So that's the reason in the book of Galatians, Paul was mentioning about an incident where Apostle Peter was dining with the Gentiles. So when he got to know that some of the people from Antioch, some Jewish people are coming, he just washed his hand and just standing as if he never dined with the Gentiles. So the reason for Paul to mention this is to show that Apostle Peter and Paul preaches the same thing. Only thing, Apostle Peter was a kind of an hypocrite, not an hypocrite in itself. No, don't take that word in a kind of with a seriousness. Just the Paul's way of telling that. Should we read that portion, sir? So ಈ ಕಾರಣದಿಂದಲೇ ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಇವ್ರು ತಿಳಿಸ್ತಾ ಇದ್ದಾನೆ, ಕೇಫನ ವಿಷಯವಾಗಿ ಅಥವಾ ಪೇತ್ರನ ವಿಷಯವಾಗಿ. ಪೇತ್ರನು ತಾನು ಏನ್ ಹೇಳ್ತಿದ್ದಾನೋ ಅದರ ಪ್ರಕಾರ ಅವ್ನು ನಡ್ಕೊಳ್ತಾ ಇಲ್ಲ. ಯಹೂದ್ಯರ ಸಂಪ್ರದಾಯಗಳ ವಿಷಯದಲ್ಲಿ, ಅವರ ನೇಮ ನಿಷ್ಠೆಗಳನ್ನು ಹಿಂಬಾಲಿಸುವಂತ ವಿಷಯದಲ್ಲಿ ಅವನು ನೇರವಾಗಿ ಮಾತನಾಡ್ತಾ ಇಲ್ಲ. ಆದ್ರೆ ನಾನು ಇವುಗಳನ್ನು ನೇರವಾಗಿ ಗುರುತಿಸಿ ಮಾತನಾಡಿ ಜನರನ್ನು ಖಂಡಿಸುವ ಕಾರಣ ನೀವು ನನ್ನ ಅಪೊಸ್ತತ್ವವನ್ನು ಸ್ವೀಕರಿಸಿದಾಗ ಪರವಾಗಿಲ್ಲ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಪೇತ್ರನು ಜನರನ್ನು ಮೆಚ್ಚುಗೆ ಪಡಿಸುವಂತ ವಿಷಯದಲ್ಲಿ ಹೆಚ್ಚಾಗಿ ಗಮನ ಹರಿಸಿದ್ದಾನೆ ಹೊರತು ತಾನು ಹೇಳುವಂತ ಸುವಾರ್ತೆಯ ಪ್ರಕಾರ ಅವನು ಜೀವಿಸ್ತಾ ಇಲ್ಲ ಎಂಬುದಾಗಿ ಅವನನ್ನು ಕೂಡ ಗದರಿಸಿ ಮಾತನಾಡುವಂತ ವಿಷಯ ಮೊದಲನೇ ಅಧ್ಯಾಯದಲ್ಲಿ ನಮಗೆ ಕೊಡಲ್ಪಟ್ಟಿದೆ. Yes, sir. You can see that in Galatians chapter 2, verses 11 on. 2:11. ಎರಡನೇ ಅಧ್ಯಾಯ ವಚನ 11ರಿಂದ ನೀವು ಚೆನ್ನಾಗಿ ಗಮನಿಸಬಹುದು. ಎರಡನೇ ಅಧ್ಯಾಯ ವಚನ 11ರಿಂದ. So from 11 on you can read. ಸೊ ನೋಡಿ, 2:11. ಕೇಫನು ಅಂತಿಯೋಕ್ಯಕ್ಕೆ ಬಂದಾಗ, ಕೇಫ ಅಂದ್ರೆ ಪೇತ್ರನು ಅಂತಿಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆ. ಪೌಲ ಹೇಳ್ತಾ ಇದ್ದಾನೆ, ಮುಖಾಮುಖಿಯಾಗಿ ಅವನು ಎದುರಿಸಿದೆ. ಯಾಕೆಂದ್ರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡ್ತಾ ಇದ್ದ. ಅವರು ಬಂದ ಮೇಲೆ ಸುನ್ನತಿಯಾದವರ ಅಂದ್ರೆ ಯಹೂದ್ಯರ ಸಂಗಡ
ಅವರಿಗೆ ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು. ಇದಲ್ಲದೆ ಮಿಕ್ಕಾದ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ಸೊ ಅವನ ಕಪಟತ್ವವನ್ನು ಗುರುತಿಸಿ ಮಾತನಾಡ್ತಾ ಇದ್ದಾನೆ. ಹೀಗೆ ಬರ್ನಾಬನು ಅವರ ಕಪಟದ ಸೆಳವಿಗೆ ಕೂಡ ಬಿದ್ದನು. ಸೊ ಅವರು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದನೆಂದ್ರೆ, ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯ ಜನರಂತೆ ನಡೆದ ಮೇಲೆ ಅನ್ಯ ಜನರಿಗೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀವು ಬಲಾತ್ಕಾರ ಮಾಡುವುದು ಹೇಗೆ? ನಾವಂತೂ ಹುಟ್ಟು ಯಹೂದ್ಯರು, ಪಾಪಿಗಳೆನಿಸಿ ಕೊಂಡ ಅನ್ಯ ಜನರಲ್ಲ. ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲನ್ನು ನಂಬಿಕೆಯಿಂದಲೇ ಹೊರತು ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತರನ್ನು ನಿರ್ಣಯಿಸಲ್ಪಡುವುದಿಲ್ಲವೆಂದು ನೀವು ತಿಳಿಯುವುದರಿಂದ ನಾವು ಸಹ ನೇಮನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲನ್ನು ನಂಬಿಕೆಯಿಂದಲೇ ನೀತಿವಂತರನ್ನು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವನ್ನು ನಮ್ಮನ್ನು ಪಡೆಯುತ್ತೇವೆ. ಸೊ ಈ ರೀತಿಯಾಗಿ ಇವನು ಗದರಿಸಿ ಹೇಳ್ತಾ ಇದ್ದಾನೆ, ಅನ್ಯ ಜನಗಳು ಬಂದಾಗ ಒಂದ್ ರೀತಿಯಾಗಿ ನಡ್ಕೊಳ್ತಾ ಇದೀಯಾ, ಯಹೂದ್ಯರ ಮಧ್ಯದಲ್ಲಿ ಒಂದ್ ರೀತಿಯಾಗಿ ನಡ್ಕೊಳ್ತಾ ಇದೀಯಾ, ನೀನು ಸಾರುವಂತ ಸುವಾರ್ತೆಗೆ ಸರಿಯಾಗಿ ನೀನು ನಡ್ಕೊಳ್ತಾ ಇಲ್ಲ ಎಂಬುದಾಗಿ ಗದರಿಸಿ ಅವನಿಗೆ ಮುಖಾಮುಖಿಯಾಗಿ ಎದುರುಗೊಳ್ತಾ ಇದ್ದಾನೆ. So he directly refuted Apostle Peter and told to him, what you are doing is wrong, and why Paul did this, and why Paul wrote such a hard words about Apostle Peter to the churches, not to discredit, not to put Apostle Peter down, but to say that Apostle Peter and I preaches the same thing, not the different gospel. ಇಲ್ಲಿ ಪೌಲನು ಪೇತ್ರನು ಅಪೋಸ್ತಲನಲ್ಲ ಎಂಬುದಾಗಿ ಡಿಸ್ಕ್ರೆಡಿಟ್ ಮಾಡ್ತಾ ಇಲ್ಲ, ಅಥವಾ ಅದನ್ನ ಜನರು ಪೇತ್ರನು ಅಪೋಸ್ತಲನಲ್ಲ ಎಂಬುದಾಗಿ ಅಪೋಸ್ತಲನು ಎಂಬುದಾಗಿ ಸ್ವೀಕರಿಸಬಾರದು ಎಂಬುದಾಗಿ ಇವನ ಪ್ರಯತ್ನವಲ್ಲ. ಇವನ ಪ್ರಯತ್ನ ಏನಂದ್ರೆ, ಪೇತ್ರನು ಸಾರುವಂತ ಸುವಾರ್ತೆಯನ್ನೇ ನಾನು ಸಾರುತ್ತಾ ಇದ್ದೇನೆ, ಅವನು ಸಾರುವಂತ ಸುವಾರ್ತೆ ಕೃಪೆಯ ಮೂಲಕ ನಂಬಿಕೆಯಿಂದಲೇ ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟಿದ್ದೇವೆ, ನಾನು ಸಾರುವಂತ ಸುವಾರ್ತೆಯೂ ಅದನ್ನೇ. ಆದ್ರೆ ಅವನಲ್ಲಿ ಸ್ವಲ್ಪ ಕಪಟ ಕಂಡು ಬಂದ ಕಾರಣ ಅವನನ್ನು ನಾನು ಮುಖಾಮುಖಿಯಾಗಿ ಎದುರುಗೊಂಡು ಸರಿಪಡಿಸಬೇಕಾಗಿತ್ತು. ಹಾಗಂತ ಅವನು ಅಪೋಸ್ತಲ ಅಲ್ಲ ಎಂಬುದನ್ನು ನಾನು ಹೇಳ್ತಾ ಇಲ್ಲ, ನಾವಿಬ್ಬರು ಒಂದೇ ಒಂದು ಟ್ರ್ಯಾಕ್ ನಲ್ಲಿ ಇದ್ದೇವೆ. ಆದ್ರೆ ನೀವು ಯಾಕೆ ಗುಂಪುಗಾರಿಕೆಯಿಂದ ನಿಮ್ಮಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ, ನೀವು ಯಾಕೆ ಎರಡು ರೀತಿಯಾದಂತಹ ಆಲೋಚನೆಗಳನ್ನು ಮಾಡ್ಕೊಂಡಿದ್ದೀರಾ, ಅಪೋಸ್ತಲರುಗಳನ್ನಾಗಿ ಯಾಕೆ ಸ್ವೀಕರಿಸ್ತಾ ಇಲ್ಲ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. So we see Apostle Paul's defense for his apostleship, and also he defended the gospel of justification by faith and the gospel of glory of Jesus Christ. He just defended that against the work salvation. ಸೊ ಕಾರಣ ತನ್ನ ಅಪೊಸ್ತಲ ಉದ್ಯೋಗವನ್ನು ಅವನು ಪ್ರತಿಪಾದಿಸ್ತಾ ಇದ್ದಾನೆ. ನಾನು ದೇವರಿಂದಲೇ ನೇಮಿಸಲ್ಪಟ್ಟಿದ್ದೇನೆ ಮತ್ತು ನಾನು ಸಾರುವಂತ ಸುವಾರ್ತೆ ಸರಿಯಾದದ್ದೇ ಎಂಬುದಾಗಿ ಒಂದು ಕಡೆ ಪ್ರತಿಪಾದಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಸುಳ್ಳು ಬೋಧನೆಗಳಿಗೆ, ಸುಳ್ಳು ವಾರ್ತೆಗಳಿಗೆ ಸೆಳೆಯಲ್ಪಟ್ಟು ಮೋಸದಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಈ ವಿಶ್ವಾಸಿಗಳನ್ನು ಸಂರಕ್ಷಿಸುವುದಕ್ಕೋಸ್ಕರವಾಗಿ ಅವರಿಗೆ ಸತ್ಯ ಸುವಾರ್ತೆ ಏನು ಎಂಬುದಾಗಿ ಮತ್ತೆ ದೃಢಪಡಿಸ್ತಾ ಇದ್ದಾನೆ ಈ ಪತ್ರಿಕೆಯಲ್ಲಿ. So first 2 chapters he defended his apostleship, and from 3rd chapter on he defended the gospel of Jesus Christ. ಮೊದಲ 2 ಅಧ್ಯಾಯಗಳಲ್ಲಿ ನೀವು ತೆಗೆದುಕೊಂಡ್ರೆ, ಮೊದಲ 2 ಅಧ್ಯಾಯಗಳಲ್ಲಿ ತನ್ನ ಅಪೊಸ್ತಲ ಉದ್ಯೋಗವನ್ನು ಕುರಿತು ಪ್ರತಿಪಾದಿಸ್ತಾ ಇದ್ದಾನೆ. ಮಿಕ್ಕಾದಂತ 3ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಪೌಲನು ನಾವು ರಕ್ಷಿಸಲ್ಪಟ್ಟಿರ್ತಕ್ಕಂಥದ್ದು ಅಥವಾ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿರ್ತಕ್ಕಂಥದ್ದು ಮೋಶೆಯ ನೇಮ ನಿಷ್ಠೆಗಳನ್ನು ಅನುಸರಿಸುವುದರಿಂದ ಅಲ್ಲ, ಕೃಪೆಯಿಂದಲೇ, ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆಯಿಂದಲೇ ಎಂಬುದಾಗಿ ಸ್ಪಷ್ಟವಾಗಿ ದೃಢಪಡಿಸ್ತಾ ಇದ್ದಾನೆ. And then the reason why he had to defend the gospel of Jesus Christ is because another gospel entered the churches. ಯಾಕೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಬಹಳ ಸ್ಪಷ್ಟವಾಗಿ ಅವನು ದೃಢಪಡಿಸಿ ಇದನ್ನೇ ನಾವು ಸಾರ್ತಾ ಇದ್ದೇವೆ ಎಂಬುದಾಗಿ ಹೇಳ್ಬೇಕಾಗಿತ್ತು? ಕಾರಣ ಏನಂದ್ರೆ, ಅನೇಕ ಸುಳ್ಳು ವಾರ್ತೆಗಳು ಅವರಲ್ಲಿ ನುಸುಳಿಕೊಂಡಿದ್ವು, ಅವುಗಳು ಅವರನ್ನು ಮೋಸಪಡಿಸ್ತಾ ಇದ್ವು. ಆದ ಕಾರಣ ಅದನ್ನು ಗುರುತಿಸಿ ಅವನು ಮಾತನಾಡ್ಬೇಕಾಗಿತ್ತು.
As we all know, what is the another gospel in the book of Galatians is the work salvation. You Galatians, you don't just believe and put your faith in Jesus and think that you are saved. You have to come to temple, you have to do the sacrifices, and mainly you have to be circumcised in order to be saved. That is what the another gospel in the Galatian context. ಅದ ಕಾರಣ 6ನೇ ವಚನದಲ್ಲಿ ಹೇಳ್ತಾನೆ, 1ನೇದಲ್ಲಿ ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವಿಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಈ ಬೇರೆ ಸುವಾರ್ತೆ ಯಾವುದು? ಮೋಶೆಯ ನೇಮ ನಿಷ್ಠೆಗಳನ್ನು ಅನುಸರಿಸುವಂತದ್ದು. ಅದು ಸುನ್ನತಿಯಾಗಿರ್ಲಿ, ಅಥವಾ ದೇವಾಲಯಕ್ಕೆ ಹೋಗಿ ಯಜ್ಞಾರ್ಪಣೆ ಮಾಡುವಂತದ್ದಾಗಿರ್ಲಿ, ಅಥವಾ ಯಾವುದೇ ಶುಚಿಯ ಒಂದು ಸಂಪ್ರದಾಯಗಳಾಗಿರ್ಲಿ. ಸೊ ಇವುಗಳ ಮೇಲೆ ಅವಲಂಬಿತ. ಅಂದ್ರೆ ಸುವಾರ್ತೆ ಕೇಳಿ ರಕ್ಷಿಸಲ್ಪಟ್ಟಂತ ಜನರು ಸ್ವಲ್ಪ ಸಮಯವಾದ ಮೇಲೆ ಇವ್ರ ಬಗ್ಗೆ ಎಷ್ಟು ಬೇಗನೆ ಸುವಾರ್ತೆ ಬಿಟ್ಟು ಬೇರೆ ವಿಷಯಗಳಿಗೆ ಸೆಳೆಯಲ್ಪಟ್ಟು ದೇವರಿಂದ ದೂರವಾಗಿದ್ದಾರಲ್ಲ ಎಂಬುದಾಗಿ ತಿಳಿದು ಅವರಿಗೆ ಗದರಿಸುತ್ತಾ, ನಿಮ್ಮ ವಿಷಯದಲ್ಲಿ ಬೇರೆ ಸುವಾರ್ತೆ ನೀವು ಕೇಳಿ ಇಟ್ಕೊಂಡಿದ್ದಾರಲ್ಲ ಎಂಬುದಾಗಿ ಆಶ್ಚರ್ಯ ಪಡುತ್ತಾರೆ ಎಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ. Even in the modern days, many Christians think that they can be saved by their works. ಈ ದಿನಮಾನಗಳಲ್ಲಿ ಕೂಡ ಅನೇಕರು ತಿಳ್ಕೊಳ್ಳುವಂತದ್ದು ಅಂದ್ರೆ, ನಾವು ಮಾಡುವಂತ ಕ್ರಿಯೆಗಳ ನೆರವೇರಿಸುವಂತ ಕ್ರಿಯೆಗಳ ಮೂಲಕವಾಗಿ ನಾವು ರಕ್ಷಿಸಲ್ಪಡುತ್ತೇವೆ ಎಂಬುದಾಗಿ ಅವಲಂಬಿತರಾಗಿದ್ದಾರೆ. ಅದು ಸುವಾರ್ತೆ ಅಲ್ಲ. So salvation can be only by faith alone, sola fide, and grace alone, sola gratia. ಅರ್ಥ ಮಾಡ್ಕೊಳ್ಳಿ, ರಕ್ಷಣೆ ಎಂಬತಕ್ಕಂಥದ್ದು ಸೋಲಾ ಫಿಡೆ ಅಂದ್ರೆ ನಂಬಿಕೆಯಿಂದ ಮಾತ್ರವೇ, ಮತ್ತೆ ಸೋಲಾ ಗ್ರೇಷಿಯಾ ಅಂದ್ರೆ ಕೃಪೆಯಿಂದ ಮಾತ್ರವೇ. ನಂಬಿಕೆಯಿಂದ ಮಾತ್ರವೇ ಮತ್ತು ಕೃಪೆಯಿಂದ ಮಾತ್ರವೇ. ಇದು ಯಾವುದೇ ನೇಮ ನಿಷ್ಠೆಗಳನ್ನಾಗಲಿ, ಒಳ್ಳೆಯ ಕಾರ್ಯಗಳನ್ನಾಗಲಿ, ಅಥವಾ ಸಂಪ್ರದಾಯಗಳನ್ನು ಅವಲಂಬಿಸುವುದರದ್ದಾಗಲಿ ರಕ್ಷಣೆ ಇಲ್ಲ ಎಂಬುದಾಗಿ ಪೌಲ ಸ್ಪಷ್ಟಪಡಿಸ್ತಾ ಇದ್ದಾರೆ. So none of your outward expressions or outward changes can save you. ಅದ ಕಾರಣ ಪ್ರಿಯರೇ, ಹೊರಗಿನ ತೋರಿಕೆಗೆ ನಾವು ಮಾಡುವಂತ ಕಾರ್ಯಗಳ ಮೇಲೆ ನಾವು ಅವಲಂಬಿತರಾಗಿದ್ರೆ ಅದು ಯಾವುದು ನಮ್ಮನ್ನು ರಕ್ಷಿಸುವುದಿಲ್ಲ. ನಾವು ನಿಜವಾಗಿ ಕ್ರಿಸ್ತನ ನಂಬಿಕೆ ಇಟ್ಟಿದ್ದೇವಾ, ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವಾ ಇಲ್ಲವೋ ಎಂಬುದಾಗಿ ದೃಢಪಡಿಸಿಕೊಳ್ಬೇಕಾಗಿದೆ. Don't ever think that you can be saved by if I do this thing, or if I do something I can be saved. So that's anti-gospel. ಯಾವತ್ತಾದ್ರೂ ಅಂದ್ಕೊಂಡಿದ್ರೆ ನಾನು ಇದನ್ನು ಮಾಡಿದ್ರೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಅಂದುಕೊಂಡಿದ್ರೆ, ಅಥವಾ ನಿಮ್ಮ ಕರ್ಮಗಳ ಮೇಲೆ, ನೀವು ಮಾಡುವಂತ ಒಳ್ಳೆಯ ಕಾರ್ಯಗಳಾಗ್ಲಿ ಅವುಗಳ ಮೇಲೆ ನೀವು ಅವಲಂಬಿತರಾಗಿದ್ರೆ ಅದು ನಿಮ್ಮನ್ನು ರಕ್ಷಿಸಿಲ್ಲ, ನೀವು ರಕ್ಷಿಸಲ್ಪಟ್ಟೇ ಇಲ್ಲ ಎಂಬುದಾಗಿ ಆಗುತ್ತೆ. ಆದ ಕಾರಣ ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವಾ, ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದು ಬಹಳ ಸ್ಪಷ್ಟವಾದಂತ ಸಂಗತಿ. You are not going to church in order to get saved, but you are going to church because you are saved. You are not getting baptism in order to get saved. You are not taking baptism to get saved, but you are taking baptism is because you are saved. So there's a huge difference in that. ಸಭೆಗೆ ಬರುವಂತವರಿಗೆ ನಾವು ಸೇವಕರಾದಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು, ಸಭೆಗೆ ಬರುವುದರ ಮೂಲಕವಾಗಿ ನೀನು ರಕ್ಷಿಸಲ್ಪಟ್ಟಿಲ್ಲ, ನೀನು ರಕ್ಷಿಸಲ್ಪಟ್ಟವನಾದ ಕಾರಣ ಸಭೆಗೆ ಬಂದು ಕರ್ತನ ಆರಾಧನೆಯಲ್ಲಾಗಲಿ ದೇವರ ವಿಷಯಗಳಲ್ಲಾಗಲಿ ತೊಡಗಿಸಿಕೊಂಡಿದ್ದೀಯಾ, ಅದನ್ನ ನಾವು ಸ್ಪಷ್ಟಪಡಿಸ್ಬೇಕು. ಎರಡನೇದಾಗಿ, ನಾನು ದೀಕ್ಷಾ ಸ್ನಾನವನ್ನು ಪಡ್ಕೊಂಡ್ರೆ ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಕೆಲವರ ಒಂದು ಅನಿಸಿಕೆಗಳು ಇಲ್ಲ. ದೀಕ್ಷಾ ಸ್ನಾನ ಪಡ್ಕೊಳ್ಳುವಂಥದ್ದು ನೀನು ರಕ್ಷಿಸಲ್ಪಟ್ಟ ಕಾರಣ, ರಕ್ಷಿಸಲ್ಪಟ್ಟವರಿಗೆ ದೀಕ್ಷಾ ಸ್ನಾನ, ಇವೆಲ್ಲ ಕಾರ್ಯಗಳು. ಅದೇ ಜನರಲ್ಲಿ ಕೆಲವು ತಪ್ಪು ಅನಿಸಿಕೆಗಳು ನಿರ್ಮಾಣವಾಗ್ಬಿಟ್ಟಿದಾವೆ. ನಾನು ದೀಕ್ಷಾ ಸ್ನಾನ ತಗೊಂಡ್ರೇನೆ ಪರಲೋಕಕ್ಕೆ ಹೋಗ್ತೀನಿ ಅಂತ. ಇಲ್ಲ, ನೀನು ರಕ್ಷಿಸಲ್ಪಟ್ಟವರು ಮಾತ್ರವೇ ದೀಕ್ಷಾ ಸ್ನಾನ ಪಡ್ಕೊಡ್ಬೇಕು. ಸಭೆಗೆ ಬರುವಂತವರು ರಕ್ಷಿಸಲ್ಪಟ್ಟವರಾದ ಕಾರಣ ಬರ್ತಾರೆ. ಸೊ ಅದ ಕಾರಣ ಇವುಗಳನ್ನ ನಾವು ಸ್ಪಷ್ಟಪಡಿಸ್ಬೇಕು. ಜನ ಏನ್ ಅನ್ಕೊಂಡಿದ್ದಾರೆ, ನಾನು ಈ ಕಾರ್ಯಗಳನ್ನೆಲ್ಲ ಮಾಡಿದ್ರೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಪರಲೋಕಕ್ಕೆ ಹೋಗ್ತೀನಿ ಅಂತ. ಆ ಕಾರ್ಯಗಳು ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆ ಒಂದೇ ನಮ್ಮನ್ನು ಪರಲೋಕಕ್ಕೆ ಅರ್ಹರನ್ನಾಗಿ ಮಾಡಿದೆ. So we need to be very careful about this work salvation, because all other religion around us, they are working to go to heaven,
And Christianity is so unique. When all other religions says we have to do this, do this, Christianity says it is done on the cross of Calvary. So ನಾವು if ಸ್ಪಷ್ಟಪಡಿಸ್ಕೊಳ್ಬೇಕು. ನೋಡಿ, ಅನೇಕ ಧರ್ಮ, ಪ್ರಪಂಚದ ಧರ್ಮಗಳ ವಿಷಯವಾಗಿ ನೀವು ಕಲ್ತ್ಕೊಂಡಿದ್ರ, ಕೆಲವರು ಇನ್ನು ಕಲ್ತ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲಾ ಧರ್ಮಗಳಿಗೂ ಕ್ರೈಸ್ತತ್ವ ಅಥವಾ ಕ್ರೈಸ್ತ ನಂಬಿಕೆಯನ್ನು ನೀವು ಹೋಲಿಕೆ ಮಾಡುವುದಾದ್ರೆ ಒಂದು ವಿಶಿಷ್ಟವಾದಂತ ಸಂಗತಿ ಏನಂದ್ರೆ, ಎಲ್ಲಾ ಧರ್ಮಗಳು ಏನ್ ಹೇಳ್ತಾ ಇದ್ದಾವೆ? ನೀನ್ ಇದನ್ನ ಮಾಡು, ನೀನ್ ಇದನ್ನ ಮಾಡಿದ್ರೆ ನಿನಗೆ ಮುಕ್ತಿ, ಈ ಕೆಲಸನ ಮಾಡಿದ್ರೆ, ಇದನ್ನ ನೆರವೇರಿಸಿದ್ರೆ, ಇದನ್ನ ಮಾಡಿದ್ರೆ ನಿನಗೆ ಮುಕ್ತಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಕ್ರೈಸ್ತತ್ವ ಎಂಬತಕ್ಕಂಥದ್ದು ಮಾಡು ಎಂಬುದಾಗಿ ಹೇಳ್ತಾ ಇಲ್ಲ. ನೀನ್ ಇದನ್ನ ಮಾಡಿದ್ರೆ ನಿನಗೆ ಮುಕ್ತಿ ಎಂಬುದಾಗಿ ಹೇಳ್ತಾ ಇಲ್ಲ. ಆಲ್ರೆಡಿ ಮಾಡಿ ಮುಗಿಸಿದ್ದಾನೆ. ಅಂದ್ರೆ ಕ್ರಿಸ್ತನು ಆಲ್ರೆಡಿ ನಮಗೋಸ್ಕರ ಆ ರಕ್ಷಣಾ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ. ಅದರ ಮೇಲೆ ನಂಬಿಕೆ ಇಡುವುದೊಂದೇ ನಮ್ಮನ್ನು ರಕ್ಷಿಸುತ್ತೆ ಹೊರತು ನಮ್ಮ ಕಾರ್ಯಗಳಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಯಾವತ್ತೂ ಅಂದ್ಕೊಳ್ಬಾರ್ದು. See, Apostle Paul is setting forth his own example in the book of Galatians, saying that once he was persecuting the churches, he was not doing good things, or he was not trying to get saved by his good deeds. He was not doing good towards God, but he got saved. That's what he says in first chapter 1. He was trying to persecute the church, but he got saved. How it is happening? It is just because of grace. So that's what he wants to mention. ಪೌಲನು ತನ್ನ ಸ್ವಂತ ಉದಾಹರಣೆಯನ್ನೇ ಕೊಡ್ತಾ ಇದ್ದಾನೆ. ನಾನು ಯೇಸು ಕ್ರಿಸ್ತನನ್ನು ಸಂದೇಶದಕ್ಕಿಂತ ಮುಂಚಿತವಾಗಿ, ರಕ್ಷಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಒಬ್ಬ ಯಹೂದ ಮತಾವಲಂಬಿಯಾಗಿ ಬಹಳ ಒಂದು ನೇಮ ನಿಷ್ಠೆಗಳನ್ನು ಅನುಸರಿಸುವಂತ ವ್ಯಕ್ತಿ, ಒಂದು ಶ್ರದ್ಧೆಯುಳ್ಳಂತ ಪರಿಸಾಯನಾಗಿ ಮತ್ತು ಸಭೆಯನ್ನು ಹಿಂಸಿಸ್ತಾ ಇದ್ದೆ. ಯಾಕಂದ್ರೆ ಯಹೂದ್ಯ ಮತಾವಲಂಬಿಯಾಗಿ ಸಭೆಯನ್ನು ಹಿಂಸಿಸ್ತಾ ಇದ್ದೆ. ಸೊ ನಾನು ಮಾಡುವಂತ ಎಲ್ಲಾ ಕಾರ್ಯಗಳು ನನ್ನನ್ನು ರಕ್ಷಿಸುತ್ತೆ, ನಾನು ನಿಜವಾಗಿಯೂ ದೇವರಿಂದ ಶ್ಲಾಘನೆಯನ್ನು ಪಡ್ಕೊಳ್ತೇನೆ, ಪರಲೋಕಕ್ಕೆ ಹೋಗ್ತೇನೆ ಎಂಬುದಾಗಿ ನಾನು ಅಂದ್ಕೊಂಡಿದ್ದೆ. ಆದ್ರೆ ನನ್ನ ಮಾರ್ಗಗಳು ತಪ್ಪು ಎಂಬುದಾಗಿ ಆ ದಮಸ್ಕದ ದಾರಿಯಲ್ಲಿ ಯೇಸು ಕ್ರಿಸ್ತನನ್ನು ಕಂಡಾಗ, ಆತನ ಸ್ವರವನ್ನು ಕೇಳಿ ನಾನು ರಕ್ಷಿಸಲ್ಪಟ್ಟಾಗ ಅವಾಗ ಗೊತ್ತಾಯಿತು, ನನ್ನ ಕಾರ್ಯಗಳು ನನ್ನನ್ನು ರಕ್ಷಿಸ್ತಾ ಇಲ್ಲ, ನಾನು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆ ಒಂದೇ ನನ್ನನ್ನು ರಕ್ಷಿಸಿದೆ ಎಂಬುದಾಗಿ. ಸೊ ತನ್ನ ಸ್ವಂತ ಉದಾಹರಣೆಯನ್ನು ಕೊಟ್ಟು ಮಾತನಾಡ್ತಾ ಇದ್ದಾರೆ ಮೊದಲನೇ. And then not only his own experience, he just set forth, he was just reminding Galatians how you got saved. Just be reminded of that fact. You are not saved by works, you are saved by grace. That's what he says in chapter 3 verse 2. Chapter 3 verse 2, Galatians chapter 3 verse 2. ನೋಡಿ, ಗಲಾತ್ಯ 3:2 ಸ್ಪಷ್ಟಪಡಿಸ್ತಾ ಇದ್ದಾನೆ. ಗಲಾತ್ಯ 3:7 ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳುಕೊಳ್ಳಬೇಕೆಂದಿದ್ದೇನೆ, ನೀವು ದೇವರ ಆತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ? ಪ್ರಶ್ನೆ, ಕೇಳಿ ನಂಬಿದ್ದರಿಂದಲೋ? ಸೊ 2 ಪ್ರಶ್ನೆ ಅವ್ರ ಮುಂದೆ ಇಡ್ತಾ ಇದ್ದಾನೆ. ದೇವರ ಆತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಅಥವಾ ಕೇಳಿ ನಂಬಿದ್ದರಿಂದಲೋ? So can you see the rhetorical question asked by Apostle Paul here? This only I want to learn from you. Did you receive the Spirit by the works of the law or by hearing of faith? How you got saved? How you received the Spirit? Is it by works or by faith? He's just asking them so that Galatians can be reminded of the fact that their salvation is by faith alone, not by the works. 2 ಪ್ರಶ್ನೆ ಮಾಡ್ತಾ ಇದ್ದಾನೆ ಇಲ್ಲಿ. ನೀವು ರಕ್ಷಿಸಲ್ಪಟ್ಟಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸುವುದರಿಂದಲೋ ಅಥವಾ ನೀವು ರಕ್ಷಿಸಲ್ಪಟ್ಟಿದ್ದು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಆತನಲ್ಲಿ ನಂಬಿದ್ದರಿಂದಲೋ ಎಂಬುದು. ಅಂದ್ರೆ ಅವರಿಗೆ ರಿಮೈಂಡ್ ಮಾಡ್ತಾ ಇದ್ದಾನೆ, ನೆನಪಿಸ್ತಾ ಇದ್ದಾನೆ. ಅಷ್ಟು ಬೇಗನೆ ನೀವು ಮೋಸಕ್ಕೆ ಒಳಗಾಗಿದ್ದರಲ್ಲ, ಸುಳ್ಳು ವಾರ್ತೆಗಳನ್ನು ಕೇಳಿ ಸುಳ್ಳು ವಾರ್ತೆಗಳಿಗೆ ಸೆಳೆಯಲ್ಪಟ್ಟು ದೇವರಿಂದ ದೂರವಾಗಿದ್ದೀರಲ್ಲ ಎಂಬುದಾಗಿ ಅವರನ್ನು ಎಚ್ಚರಿಸಿ ಗದರಿಸಿ ಸರಿಪಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. So now you carefully listen here. Actually, one group of people says you have to follow the law, and Paul is attacking them. And another group of people, they just started following the Judaizers. So Paul is condemning them or exhorting them, saying you should not do that because you are saved by grace. So when
Apostle Paul started preaching about the salvation by grace alone and faith alone, there are people in Galatian churches, they become licentious. They say, hey, it's grace, it's faith, so we can live in whatever way we want. So Apostle Paul is concluding his letter saying that the fruit of the Spirit, the life that is transformed by the gospel of grace, is it must project the gospel of grace in their life. ಆಗ್ಲೇ ನಿಮ್ಗೆ ತಿಳಿಸ್ದೆ 3 ತರವಾದಂತ ಗುಂಪುಗಳನ್ನು ಕುರಿತು ಪೌಲನು ಮಾತನಾಡ್ತಾ ಇದ್ದಾನೆ. ಮೊದಲನೇದಾಗಿ ಯಹೂದಿಯ ಮತಾವಲಂಬಿಗಳು, ಇವರು ಹೋಗಿ ಜನರಲ್ಲಿ ಪ್ರಚೋದನೆ ಉಂಟು ಮಾಡಿ ಮೋಸಗೊಳಿಸಿ ರಕ್ಷಿಸಲ್ಪಟ್ಟಂತ ಜನರನ್ನು ಯಹೂದಿಯ ಸಂಪ್ರದಾಯಗಳಿಗೆ ಸೆಳೆಯುತ್ತಾ ಇದ್ರು. ಸೊ ಅವರನ್ನು ಆಕ್ರಮಿಸಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ, ನೀವು ಮಾಡುವಂತದ್ದು ಸರಿಯಲ್ಲ. ಇನ್ನೊಂದು ಕಡೆಯಲ್ಲಿ ರಕ್ಷಿಸಲ್ಪಟ್ಟಂತ ಜನಗಳು ಮೋಸವಾದಂತ ಸುವಾರ್ತೆಗಳಿಗೆ ಸೆಳೆಯಲ್ಪಟ್ಟು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ. ಅಂತವರನ್ನು ಎಚ್ಚರಿಸಿ ಸರಿಪಡಿಸಿ ಸರಿಯಾದ ಮಾರ್ಗಕ್ಕೆ ತರಲಿಕ್ಕೆ ಈ ಪತ್ರಿಕೆ ಬರೆಯಲ್ಪಡ್ತಾ ಇದೆ. ಕೊನೆಯದಾಗಿ ರಕ್ಷಿಸಲ್ಪಟ್ಟವರನ್ನು ಪೌಲ ಎಲ್ಲಿ ಸರಿಪಡಿಸ್ತಾ ಇದ್ದಾನೆ ಏನಂತ, ನಾವು ರಕ್ಷಿಸಲ್ಪಟ್ಟಿರ್ತಕ್ಕಂಥದ್ದು ಕೇಳಿ ನಂಬಿದ್ದರಿಂದಲೇ. ಹಾಗಾದ್ರೆ ನಾವು ಕೇಳಿ ನಂಬಿದ್ದೇವೆ, ನಮ್ಗೆ ಇಷ್ಟ ಬಂದಂತೆ ನಾವು ಜೀವಿಸಬಹುದು. ಲೈಸೆನ್ಶಿಯಸ್ ಲೈಫ್ ಅಂದ್ರೆ ನಮ್ಗೆ ಇಷ್ಟ ಬಂದಂತೆ ನಾವು ಜೀವಿಸಬಹುದು ಎಂಬುದಾಗಿ ಅಂದುಕೊಂಡಂತವರು ಪರಿಶುದ್ಧತೆಯಲ್ಲಿ ಬೆಳೆಯುತ್ತಾ ಇಲ್ಲ, ಆತ್ಮಿಕ ಜೀವಿತವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳದೆ ತಮಗೆ ಇಷ್ಟ ಬಂದಂತೆ ನಾವು ಜೀವಿಸ್ತಾ ಇದ್ದಲ್ಲ, ಅಂತವರನ್ನು ಗದರಿಸಿ ಮಾತನಾಡ್ತಾ ಇದ್ದಾರೆ. ಆತ್ಮೀಯದಲ್ಲಿ ನಿಜವಾದಂತ ರಕ್ಷಿಸಲ್ಪಟ್ಟಂತ ವ್ಯಕ್ತಿ ತಾನು ಕೊಡುವಂತ ಫಲಗಳ ಮೂಲಕವಾಗಿ ವ್ಯಕ್ತವಾಗುತ್ತೆ ಆ ವ್ಯಕ್ತಿ ರಕ್ಷಿಸಲ್ಪಟ್ಟಿದ್ದಾನೋ ಇಲ್ಲವೋ ಎಂಬುದಾಗಿ. ಸೊ 6ನೇ ಅಧ್ಯಾಯಕ್ಕೆ ನೀವು ಬರುವಾಗ ಶಾರೀರಿಕವಾದಂತ ಫಲಗಳನ್ನು ಕುರಿತು ಮಾತನಾಡ್ತಾನೆ, ಆತ್ಮನಿಂದ ಬರುವಂತ ಫಲಗಳನ್ನು ಕೂಡ ಕುರಿತು ಮಾತನಾಡ್ತಾ ಇದ್ದಾನೆ. ಅದ್ರ ಮೂಲಕ ಸರಿಪಡಿಸ್ತಾ ಇದ್ದಾನೆ. ನಿಜವಾಗಿ ರಕ್ಷಿಸಲ್ಪಟ್ಟಂತ ವ್ಯಕ್ತಿ ಆತ್ಮನ ಫಲಗಳನ್ನು ಕೊಡುವಾತನಾಗಿದ್ದಾನೆ. ಅವನು ಸುಮ್ಮನೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಪರಲೋಕಕ್ಕೆ ಹೋಗ್ತೇನೆ, ನನಗೆ ಇಷ್ಟ ಬಂದಂತೆ ಈ ಲೋಕವನ್ನು ನಾನು ಜೀವಿಸಬಹುದು ಎಂಬುದಾಗಿ ತನ್ನ ಸ್ವಾತಂತ್ರ್ಯತೆಯನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸೋದಿಲ್ಲ. ಸೊ ಅಂತವರನ್ನು ಕುರಿತು ಕೂಡ ಪೌಲನು ಬಹಳ ಸ್ಪಷ್ಟವಾಗಿ ಮಾತನಾಡ್ತಾರೆ. So that's a problem. Even now we think that if we say that you will not lose your salvation, people will be licentious. So some years back I was arguing with the pastor saying that we cannot lose our salvation. It is from God and it is the decision of God to save us. So as I was arguing with that pastor, with him, he just told one thing. No. We should not tell this to people because they will become licentious. It is like giving license to people to sin. So we should not tell that you will not lose your salvation, but we can manipulate them saying that you will lose your salvation so that live your holy life. So that's a way some pastors are doing. ನಾನು ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಹತ್ರ ಮಾತನಾಡ್ತಾ ಇದ್ದೆ. ಆತ ಸಭೆಯ ಸೇವಕ. ಸೊ ಅವ್ರ ಹತ್ರ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ನಾವು ಒಂದು ಸಾರಿ ರಕ್ಷಿಸಲ್ಪಟ್ಟ ಮೇಲೆ ನಮ್ಮ ರಕ್ಷಣೆಯನ್ನು ನಾವು ಕಳಕೊಳ್ಳುವುದಿಲ್ಲ ಎಂದು ಹೇಳಿದೆ. ಅದಕ್ಕೆ ತದ್ವಿರುದ್ಧವಾಗಿ ಆ ವ್ಯಕ್ತಿ ಹೇಳಿದ್ದೇನೆಂದ್ರೆ, ಆ ರೀತಿಯಾಗಿ ನಾವು ಮಾತನಾಡಬಾರ್ದು. ನೀವು ರಕ್ಷಿಸಲ್ಪಟ್ಟ ಮೇಲೆ ನಿಮ್ಮ ರಕ್ಷಣೆಯನ್ನು ಕಳಕೊಳ್ಳುವುದಿಲ್ಲ ಎಂದಾಗ ಒಂದ್ ವೇಳೆ ಹೇಳ್ಬಿಟ್ರೆ ಅವರು ತಮ್ಗೆ ಇಷ್ಟ ಬಂದಂಗೆ ಅವರು ಜೀವಿಸ್ತಾರೆ, ಪರಿಶುದ್ಧತೆಯಲ್ಲಿ ಅವರು ಬೆಳೆಯುವುದಿಲ್ಲ. ಆ ರೀತಿಯಾಗಿ ನಾವು ಹೇಳ್ಬಾರ್ದು. ಎಲ್ಲೋ ಒಂದು ಕಡೆ ನಾವು ಅವ್ರನ್ನ ಭಯಪಡಿಸ್ತಾ ಇರ್ಬೇಕು ಎಂಬುದಾಗಿ ಹೇಳಿದ್ರು. ನಾನು ಹೇಳ್ದೆ, ನಾವು ನಿಜವಾಗಿಯೂ ಅಂತ ಸುವಾರ್ತೆಯನ್ನು ಸಾರುವಂತವರಲ್ಲ. ನಾವು ಒಂದು ಸಾರಿ ರಕ್ಷಿಸಲ್ಪಟ್ಟ ಮೇಲೆ ನಿತ್ಯತ್ವಕ್ಕೂ ರಕ್ಷಿಸಲ್ಪಟ್ಟಿದ್ದೇವೆ. ಆದ್ರೆ ನಾವು ರಕ್ಷಿಸಲ್ಪಟ್ಟ ಮೇಲೆ ನಮಗೊಂದು ಜವಾಬ್ದಾರಿ ಇದೆ, ಪರಿಶುದ್ಧತೆಯ ಜೀವಿತದ ಜವಾಬ್ದಾರಿ. ಆದ ಕಾರಣ ರಕ್ಷಿಸಲ್ಪಟ್ಟವರು ಪರಿಶುದ್ಧತೆಯಲ್ಲಿ ಬೆಳಿಬೇಕು, ಆತ್ಮನ ಫಲಗಳನ್ನು ಕೊಡ್ಬೇಕು. ಅದಕ್ಕೋಸ್ಕರವಾಗಿ ಅವರು ಪ್ರಯಾಸ ಪಡಬೇಕು. ಆದ್ರೆ ನಾನು ಮಾಡುವಂತ ಕಾರ್ಯಗಳಿಂದಲೇ ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಒಂದು ವೇಳೆ ಅಂದುಕೊಂಡಿದ್ರೆ ಅದು ತಪ್ಪು ಅಭಿಪ್ರಾಯ ಆಗುತ್ತೆ ಎಂಬುದಾಗಿ ನಾನು ಅವರಿಗೆ ಸ್ಪಷ್ಟಪಡಿಸ್ತೇನೆ. ಅದ್ಯಾವ ರೀತಿ ಅಂದ್ರೆ ರಕ್ಷಣೆ ಏನಂತೀವಿ, ರಕ್ಷಣೆಯ ಒಂದು ಸಂರಕ್ಷಣೆ ಎಂಬತಕ್ಕಂಥದ್ದು ನಮಗೆ ಅದು ಒಂದ್ಸಾರಿ ರಕ್ಷಿಸಲ್ಪಟ್ಟ ಮೇಲೆ ನಿತ್ಯತ್ವಕ್ಕೂ ರಕ್ಷಿಸಲ್ಪಟ್ಟಿದ್ದೇವೆ. ಆದ್ರೆ ಅದು ನಮ್ಗೆ ಲೈಸೆನ್ಸ್ ಕೊಡ್ತಾ ಇಲ್ಲ, ನಮ್ಗೆ ಇಷ್ಟ ಬಂದಂತೆ ನಾವು ಜೀವಿಸಬಹುದು ಎಂಬುದಾಗಿ. ಶಾರೀರಿಕ ಜೀವಿತವಾಗ್ಲಿ ಪ್ರಾಪಂಚಿಕ ಜೀವಿತವಾಗ್ಲಿ ಅದಕ್ಕೋಸ್ಕರ ಅದು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇಲ್ಲ. ಆದ್ರೆ
ರಕ್ಷಿಸಲ್ಪಟ್ಟ ಕಾರಣ ಇನ್ನೂ ಆತ್ಮಿಕತೆಯಲ್ಲಿ ಬೆಳಿಬೇಕು, ದೇವರಲ್ಲಿ ಬೆಳಿಬೇಕು, ಪರಿಶುದ್ಧತೆಯಲ್ಲಿ ಬೆಳಿಬೇಕು, ನಮ್ಮನ್ನು ನಾವು ಹೆಚ್ಚಾಗಿ ದೇವರ ವಿಷಯಗಳಿಗೆ ತೊಡಗಿಸ್ಕೊಳ್ಬೇಕೆಂಬುದಾಗಿ ನಮ್ಮನ್ನು ಪ್ರೋತ್ಸಾಹಿಸ್ಕೊಳ್ಬೇಕು. ಅದು ಬಹಳ ಪ್ರಾಮುಖ್ಯ. ಸೊ ಅದನ್ನ ನಾನು ಅವರಿಗೆ ಸ್ಪಷ್ಟಪಡಿಸ್ತೇನೆ. So we need to clearly think that it is we should not put believers under the burden, saying that you will lose your salvation, so live holy life. So we need to understand that genuine believer is not trying to live holy life or living holy life just because he has the fear of losing his salvation. That is not a genuine believer's mindset. Genuine believer's mindset is that my God is a holy God, so I am living the holy life. That's what God also told, you be holy because your God is holy. That is the main reason and the driving force for our life, our holy life. It is not our losing of salvation. We need to teach people this. It is not the losing of salvation, the driving force for our Christian life. It is our God and God alone. ಆದ ಕಾರಣ ನಾವು ಜನರಿಗೆ, ಸೇವಕರಾದಂತ ನಾನು ನಿಮಗೆ ಒಂದು ಎಚ್ಚರಿಕೆ ಮಾತಿನ ರೂಪದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಜನರಿಗೆ ನಾವು ಬೋಧಿಸುವಾಗ ನೀನು ಪಾಪ ಮಾಡಿದ್ರೆ ನಿನ್ನ ರಕ್ಷಣೆಯನ್ನು ಕಳಕೊಳ್ಳುತ್ತೀ ಎಂಬುದಾಗಿ ನಾವು ಅವರಲ್ಲಿ ಭಯವನ್ನು ಉಂಟು ಮಾಡಬಾರದು. ನಾವು ಅಂತ ಸುವಾರ್ತೆ ಸಾರ್ತಾ ಇಲ್ಲ, ಭಯವನ್ನು ಉಂಟು ಮಾಡುವಂತ ಸುವಾರ್ತೆ ಅಲ್ಲ. ಒಬ್ಬ ವ್ಯಕ್ತಿ ರಕ್ಷಿಸಲ್ಪಟ್ಟ ಮೇಲೆ ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳುವಂಥದ್ದು, ತನ್ನ ಪರಿಶುದ್ಧತೆಯಲ್ಲಿ ಬೆಳೆಯುವಂಥದ್ದು ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಭಯವನ್ನು ಉಂಟು ಮಾಡಿ ನೀನು ಪಾಪ ಮಾಡಿದ್ರೆ ರಕ್ಷಣೆ ಕಳ್ಕೊಟ್ಟಿ ಎಂಬುದಾಗಿ ನಾವು ಹೇಳ್ಬೇಕಾಗಿಲ್ಲ. ಅದಕ್ಕೆ ಬದಲಾಗಿ ಕರ್ತನೇ ಆಜ್ಞಾರೂಪವಾಗಿ ಹೇಳಿದ್ದಾನಲ್ಲ, ಈಗ ನಾನು ಪರಿಶುದ್ಧನಾಗಿರುವಂತೆ ನೀವು ಸಹ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ. ಸೊ ಅದು ಜವಾಬ್ದಾರಿ ಆಗುತ್ತೆ. ಪ್ರತಿದಿನ ಪ್ರತಿ ಕ್ಷಣ ನಾವು ಮಾಡುವಂತ ಆಲೋಚನೆಗಳಾಗಲಿ, ಕಾರ್ಯಗಳಾಗಲಿ, ನಾವು ಪ್ರತಿಯೊಂದು ಆಗು ಹೋಗುಗಳಲ್ಲಿ ನಾವು ಒಂದನ್ನು ಯಾವಾಗಲೂ ನಾವು ನೆನಪಿಸ್ಕೊಳ್ತಾ ಇರ್ಬೇಕು. ಪರಿಶುದ್ಧತೆಯ ಕಡೆಗೆ ಮುಖ ಮಾಡಿದ್ದೇವೆ. ರಕ್ಷಿಸಲ್ಪಟ್ಟಿರ್ತಕ್ಕಂಥದ್ದು ಪರಿಶುದ್ಧತೆಯಲ್ಲಿ ಬೆಳೆಯುವುದಕ್ಕೋಸ್ಕರವಾಗಿ. ಸಾದ ಕಾರಣ ಭಯದಲ್ಲಿ ಜೀವಿಸಬೇಕಾಗಿಲ್ಲ. ಎಲ್ಲೋ ಅಯ್ಯೋ ಪಾಪ ಮಾಡ್ಬಿಟ್ರೆ ನಾನು ರಕ್ಷಣೆ ಕಳ್ಕೊಳ್ತೀನಿ ಅಂತಲ್ಲ. ರಕ್ಷಿಸಲ್ಪಟ್ಟ ಕಾರಣ ಪರಿಶುದ್ಧತೆಯ ಭಯದಲ್ಲಿ ಬೆಳೆಯುವಂಥದ್ದು ಬಹಳ ಪ್ರಾಮುಖ್ಯ. ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಅದನ್ನು ಜನಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ತಿಳಿಸ್ಬೇಕಾಗಿದೆ. And hope you understood the things. We'll conclude with a small outline of book of Galatians. Chapter 1 verse 1 to 2 verse 21, we see that Paul's defense, or we can say like introduction part. Chapter 1 verse 1 to 9, we see introduction. ಒಂದು ಔಟ್ಲೈನ್ ಅನ್ನು ಕೊಟ್ಟು ನಾನು ನಿಮಗೆ ಈ ಗಲಾತ್ಯದವರ ಪುಸ್ತಕವನ್ನು ಮುಕ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಅಧ್ಯಾಯ 1 ವಚನ 1ರಿಂದ 9ರವರೆಗೆ ಪರಿಚಯ. And then chapter 1 verse 10 to 2 verse 21, we see Paul's authority as apostolic authority defended. ಅಧ್ಯಾಯ 1 ವಚನ 10ರಿಂದ ಅಧ್ಯಾಯ 2 21ರವರೆಗೆ ಪೌಲನು ತನ್ನ ಅಪೊಸ್ತಲತ್ವದ ಅಧಿಕಾರವನ್ನು ಪ್ರತಿಪಾದಿಸ್ತಾ ಇದ್ದಾನೆ. ಅಪೊಸ್ತಲತ್ವದ ಅಧಿಕಾರವನ್ನು ಪ್ರತಿಪಾದಿಸ್ತಾ ಇದ್ದಾನೆ. And then chapter 3 verse 1 to 4 verse 31. Chapter 3 verse 1 to 4 verse 31. True gospel or true doctrine was explained. ಮೂರನೇ ಒಂದು ವಿಂಗಡಣೆ 3ನೇ ಅಧ್ಯಾಯ ವಚನ 1ರಿಂದ 4ನೇ ಅಧ್ಯಾಯ 31ರವರೆಗೆ ಸರಿಯಾದ ಅಥವಾ ಸತ್ಯವುಳ್ಳ ಸುವಾರ್ತೆಯನ್ನು ಪೌಲನು ಮತ್ತೆ ವಿವರಿಸ್ತಾ ಇದ್ದಾನೆ. And then chapter 5 verse 1 to 6 verse 10, we see Christian practice exhorted. 4ನೇ ಒಂದು ವಿಂಗಡಣೆ 5ನೇ ಅಧ್ಯಾಯ ವಚನ 1ರಿಂದ 6ನೇ ಅಧ್ಯಾಯ ವಚನ 10ರವರೆಗೆ ಕ್ರೈಸ್ತರು ಅನುಸರಿಸಬೇಕಾದಂತ ಸರಿಯಾದಂತ ಏನದು ಅಭ್ಯಾಸಿಸಬೇಕಾದಂತ ಸಂಗತಿಗಳು. And then chapter 6 verse 11 down to 18, we see the concluding summary of Apostle Paul. 6ನೇ ಅಧ್ಯಾಯ ವಚನ 11ರಿಂದ 18ರವರೆಗೆ ಪೌಲನ ಕೊನೆಯ ಮಾತುಗಳು.
ಅಲ್ಲಿ ಬರೆಯಲ್ಪಟ್ಟಿದೆ. ಈ ಸಭೆ So we need to carefully understand that serious problems, serious doctrinal problems must be dealt seriously. We should not compromise. ಪ್ರಿಯ ದೇವ ಸೇವಕರೇ, ಈ ಪುಸ್ತಕ ಅಥವಾ ಈ ಪತ್ರಿಕೆಯಿಂದ ನಾವು ಕಲಿಯುವಂತ ಪ್ರಮುಖವಾದಂತ ಸಂಗತಿ ಏನಂದ್ರೆ, ನಮ್ಮ ಸಭೆಗಳಿಗೆ ಬೋಧನಾ ರೂಪದಲ್ಲಿ ತಪ್ಪು ಬೋಧನೆಗಳು, ಸುಳ್ಳು ಬೋಧನೆಗಳು ಬೇರೆಯವರಿಂದ ನುಸಿಡಿ ಜನರನ್ನು ಮೋಸಪಡಿಸ್ತಾ ಇದ್ರೆ, ಮೊದಲನೇದಾಗಿ ಗುರುತಿಸ್ಬೇಕು, ಎರಡನೇದಾಗಿ ನೇರವಾಗಿ ಖಂಡಿಸಿ ಅವುಗಳನ್ನು ಸರಿಪಡಿಸ್ಬೇಕು, ಸಹಿಸ್ಕೊಳ್ಳೋದಲ್ಲ. ತಪ್ಪು ಬೋಧನೆಗಳು ಸಭೆಗಳಲ್ಲಿ ನುಸುಳ್ತಾ ಇದ್ರೆ ಸಹಿಸ್ಕೊಂಡ್ರೆ ಇಡೀ ಸಭೆ ನಾಶವಾಗುವಂತ ಒಂದು ಪ್ರಮೇಯಗಳು ಉಂಟಾಗಬಹುದು. ಆದ ಕಾರಣ ಗುರುತಿಸಿ ಗಂಭೀರವಾಗಿ ತೆಗೆದುಕೊಂಡು ಅವುಗಳನ್ನು ಖಂಡಿಸಿ ಸರಿಪಡಿಸಬೇಕು. ಅಂತ ವ್ಯಕ್ತಿಗಳನ್ನು ದೂರ ಇಡುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. So this is all about the book of Galatians. There are many things to learn, and you can try to learn about the book of Galatians, and it will be so interesting. Thank you all for listening, and thank you, sir, for the translation. ನಾನು ಕೇವಲ ಕ್ಲುಪ್ತವಾಗಿ ಇದರ ಔಟ್ಲೈನ್ ಮೂಲಕವಾಗಿ ನಾನು ನಿಮಗೆ ತಿಳಿಸಿದ್ದೇನೆ. ಇದರ ಪರಿಪೂರ್ಣವಾದಂತ ವಿವರಣೆ ಕೊಡ್ಲಿಕ್ಕೆ ಅಷ್ಟು ಸಮಯವಿಲ್ಲ, ಯಾಕಂದ್ರೆ ಮಿಕ್ಕಾದಂತ ಎಲ್ಲಾ ಪೌಲನ 12 ಪತ್ರಿಕೆಗಳನ್ನು ಕೂಡ ನಾವು ನೋಡ್ಕೊಡ್ಬೇಕಾಗಿದೆ. ಆದ್ರೆ ಈ ಒಂದು ಔಟ್ಲೈನ್ ಅನ್ನು ನೀವು ಉಪಯೋಗಿಸಿ ಈ ಪತ್ರಿಕೆಯನ್ನು ಓದಿ ಅರ್ಥೈಸಿಕೊಳ್ಳುವುದಾದ್ರೆ ಬಹಳಷ್ಟು ಸಂಗತಿಗಳು ನಮಗೆ ಸ್ಪಷ್ಟವಾಗ್ತಾ ಇದ್ದಾವೆ. ಮೊದಲನೇದಾಗಿ ಸತ್ಯ ಸುವಾರ್ತೆ ಏನು ಎಂಬುದಾಗಿ ಪೌಲನು ಪ್ರತಿಪಾದಿಸ್ತಾ ಇದ್ದಾನೆ. ಎರಡನೇದಾಗಿ ಸತ್ಯ ಸುವಾರ್ತೆಯಲ್ಲಿ ನಿಂತುಕೊಂಡಂತವರು ಹೇಗೆ ಜೀವಿಸಬೇಕೆಂಬುದಾಗಿ ಎಚ್ಚರಿಸ್ತಾ ಇದ್ದಾನೆ. ಮೂರನೇದಾಗಿ ಸತ್ಯ ಸುವಾರ್ತೆಯಲ್ಲಿ ನಿಂತುಕೊಂಡಂತವರು ಆತ್ಮನ ಫಲಗಳನ್ನು ಹೇಗೆ ಕೊಟ್ಟವಂತವರಾಗಿ ಪರಿಶುದ್ಧತೆಯ ಜೀವಿತದಲ್ಲಿ ಬೆಳೆಯಬೇಕೆಂಬುದಾಗಿ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. ಸೊ ಈ ವಿಷಯಗಳು ನಮಗೆ ಪ್ರೋತ್ಸಾಹದ ರೂಪದಲ್ಲಿ ಬರ್ತಾ ಇದೆ. ಸೊ ಇವುಗಳನ್ನ ಕಲ್ತ್ಕೊಳ್ಳೋಣ. ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನೀವು ಓದುವಾಗ ಈ ಔಟ್ಲೈನ್ ಅನ್ನು ಉಪಯೋಗಿಸಿ ಓದುವಾಗ ಬಹಳಷ್ಟು ಸಂಗತಿಗಳು ನಿಮಗೆ ಸ್ಪಷ್ಟವಾಗುತ್ತೆ. ಕರ್ತನಿಗೆ ಆಶೀರ್ವಾದ ಮಾಡಲಿ. ಇಲ್ಲಿಗೆ ನಾವು ಈ ದಿನದ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಪ್ರೊಫೆಸರ್ ಬೆನ್ನಿ ಫಾರ್ ಟೇಕಿಂಗ್ ಟೈಮ್ ಅಂಡ್ ಎಕ್ಸ್ಪ್ಲೈನಿಂಗ್ us on the background of Galatians and also giving us the overall summary of the book of Galatians. All right.